ಪ್ರೈಸ್ ಅಲಾಟ್. ಮತ್ತೊಂದು ಆವರ್ತಿ ಸತ್ಯಮಾರ್ಗ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕಾಗಿ ಕರ್ತನು ನನಗೆ ಕೊಟ್ಟಿರುವಂಥ ಈ ಸಮಯಕ್ಕಾಗಿ ಕೃಪೆಗಾಗಿ ನಾನು ದೇವರಿಗೆ ಮೊದಲನೇದಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಕಟಣೆಯ ವಿಷಯದಲ್ಲಿ ಸಭೆಯನ್ನು ಮೋಸ ಮಾಡುತ್ತಿರುವಂತಹ ಸಹೋದರ ಆರ್ ಪಾಲ್ ಸುಳ್ಳು ಬೋಧನೆಯ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಎರಡನೇ ಭಾಗಕ್ಕಾಗಿ ನಾವು ಈ ಸಮಯದಲ್ಲಿ ಸೇರಿ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ. ಕಳೆದ ಎಪಿಸೋಡ್ನಲ್ಲಿ ನಾವು 3 ಪ್ರಶ್ನೆಗಳೊಂದಿಗೆ ಈ ಒಂದು ಆರ್ ಪಾಲ್ ಎಂಬ ತಮಿಳುನಾಡು ಮೂಲದವರಾಗಿರುವಂತಹ ಈ ಪ್ರಸಿದ್ಧ ಪ್ರಕಟಣ ಗ್ರಂಥದ ಕುರಿತು ಮಾತನಾಡುವಂತಹ ಇವರ ಸುಳ್ಳು ಬೋಧನೆಯನ್ನು ನಾವು ಪರೀಕ್ಷಿಸಿದ್ದೇವೆ. 3 ಪ್ರಶ್ನೆಗಳೊಂದಿಗೆ ಅನೇಕ ವಿಷಯಗಳನ್ನು ಸತ್ಯವೇದದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ವಾಕ್ಯವಿಲ್ಲದೆ ನಾವು ಏನು ಮಾತನಾಡಬಾರದು. ಕಟ್ಟು ಕಥೆಗಳನ್ನು, ಗೂಬೆ ಕಥೆಗಳನ್ನು ಹೇಳುತ್ತಾ ಸಭೆಯನ್ನು ನಿದ್ದೆಯಲ್ಲಿ ಜಾರು ಬಿಡುವಂತಹ ಪರಿಸ್ಥಿತಿಗಳಿಗೆ ನಾವು ಕಾರಣಭೂತರಾಗಬಾರ್ದು. ಜಾಗರೂಕತೆಯಿಂದ ಇರಬೇಕು. ಹಾಗಾಗಿ ಮತ್ತೊಂದು ಆವರ್ತಿ ಈ ಎರಡನೇ ಭಾಗಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ನೇರವಾಗಿ ನಾವು 4ನೇ ಪ್ರಶ್ನೆ ಒಟ್ಟಿಗೆ ಈ ದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಅದಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನು ನಾವು ಬೇಡಿಕೊಳ್ಳೋಣ. ಪವಿತ್ರಾತ್ಮನು ನಮಗೆ ಸಹಾಯ ಮಾಡಲಿ. ಈ ಸಮಯದಲ್ಲಿ ನನ್ನೊಟ್ಟಿಗೆ ಏಕೀಭವಿಸಿ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಮಗಾಗಿ ಪ್ರಾಣ ಕೊಟ್ಟಿರುವಂಥ ಯೇಸುವೆ, ನಮ್ಮನ್ನು ನಡೆಸುತ್ತಿರುವಂಥ ಪವಿತ್ರಾತ್ಮನೇ, ನಿಮ್ಮ ಪಾದದ ಬಳಿ ನಮ್ಮನ್ನು ಸಮರ್ಪಿಸುತ್ತಾ ನಮಗೆ ತಿಳಿಪಡಿಸುವಾತನು, ನಮಗೆ ಸತ್ಯಾಂಶವು ಬಯಲುಪಡಿಸುವಾತನಾಗಿರುವಂತಹ ಪವಿತ್ರಾತ್ಮನೇ, ನಿನ್ನ ಕರೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ತಾ ಇದ್ದೀವಿ. ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. ಸತ್ಯವನ್ನು ಹುಡುಕಿ ಆ ಸತ್ಯದಲ್ಲಿ ನಾವೆಲ್ಲರೂ ಕೂಡ ಸ್ಥಿರಚಿತ್ತರಾಗಿ ನಿಂತುಕೊಳ್ಳುವುದಕ್ಕಾಗಿ ಕೃಪೆ ಸಹಾಯವು ಅನುಗ್ರಹಿಸಿರಿ. ನಿನ್ನ ವಾಕ್ಯವು ಧ್ಯಾನ ಮಾಡುತ್ತಿರುವಾಗ ವಾಕ್ಯದಲ್ಲಿರುವಂತಹ ವಿಷಯಗಳನ್ನು ತಿರುಚಿ ನಾವು ಮಾತನಾಡಿಕೊಳ್ಳದೆ ಇದ್ದ ಹಾಗೆ ನಾವು ಅದನ್ನು ನೋಡಿಕೊಂಡು ನಾವು ನಿನ್ನ ಬರುವಣಿಗೆ ಅಂದರೆ ಯೇಸುವಿನ ಬರುವಣಿಗೆ ನಾವೆಲ್ಲರೂ ಸಿದ್ಧರಾಗುವಂತೆ ನಮಗೆ ಸಹಾಯ ಮಾಡು. ಕೃಪೆ ಅನುಗ್ರಹಿಸು. ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ಆರ್ ಪಾಲ್ ಅವರು ಏನು ಮಾತನಾಡ್ತಾ ಇದ್ದಾರೋ ಅದರ ಮೇಲೆ 4ನೇ ಪ್ರಶ್ನೆಯನ್ನು ನಾವು ಹಾಕಿಕೊಂಡು ಅದಕ್ಕೆ ಸತ್ಯವನ್ನು ಹುಡುಕುತ್ತಾ ಸತ್ಯವೇದದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ. ಸತ್ತು ಹೋದವರ ಸಮಾಧಿಗೆ ಏನೂ ಮಾಡಬಾರ್ದು. ಏನಾದರೂ ಮಾಡಿಕೊಂಡು ಕುಂತೀರಿ ಸತ್ತು ಹೋದವ್ರ ಸಮಾಧಿಗೆ, ಸತ್ತು ಹೋದವ್ರಿಗೆ ಉಪಯೋಗ ಇಲ್ಲ. ಆ ಸತ್ತು ಹೋದವ್ರ ಹೆಸರು ತಗೊಂಡು ಸೈತಾನ ನಿಮ್ಮನ್ನು ಮೋಸ ಮಾಡ್ತಾನೆ. ಜಾಗ್ರತೆ. ಅರ್ಥ ಆಯ್ತಲ್ಲ? ಸತ್ತು ಹೋದವ್ರ ಸಮಾಧಿಯಲ್ಲಿ ಒಂದು ಎಲ್ಲಿ ಹೋಗ್ತಾರೆ ಹೇಳಿ, ಇಲ್ಲಾಂದರೆ ಸಮಾಧಿಯಲ್ಲಿ. ಈಗ ಯೇಸು ಸ್ವಾಮಿ ಬಂದರೆ ಕ್ರಿಸ್ತನಲ್ಲಿ ಸತ್ತವರು ಎಲ್ಲಿಂದ ಎದ್ದು ಬರ್ತಾರೆ? ಎಲ್ಲರೂ ಹೇಳಿ. ಪರದೈಸಿನಿಂದ ಎದ್ದು ಬರ್ತಾರೆ. ಪರದೈಸಿನಿಂದ ಎದ್ದು ಬರ್ತಾರೆ. ಈಗ ಯೇಸು ಸ್ವಾಮಿ ಬಂದರೆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ಎಲ್ಲಿಂದ? ಆಮೇಲೆ ಕ್ರಿಸ್ತನಲ್ಲಿ ಜೀವಿಸುವ ನಾವು ಏನು ಮಾಡ್ತೇವೆ? ನಾವು ಮಾರ್ಪಾಟ ಆಗುತ್ತೆ. ಈ ಎರಡೂ ಗ್ರೂಪು ಒಂದಾಗಿ ಕೂಡ್ಕೊಂಡು ಯೇಸು ಸ್ವಾಮಿ ಸಂಗಡ ಎಲ್ಲಿ ಹೋಗ್ತಾರೆ? ಪರಲೋಕ ಹೋಗ್ಬಿಡ್ತಾರೆ. ಓಕೆ, ಪ್ರೈಸ್ ಅಲಾಟ್. ಮೃತರ ಪುನರುತ್ಥಾನದ ಬಗ್ಗೆ ಮಾತನಾಡುತ್ತಾ 1ನೇ ಥೆಸಲೋನಿಕೆ 4ನೇ ಅಧ್ಯಾಯ ಮತ್ತು 1ನೇ ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯದಲ್ಲಿರುವಂತಹ ಸಂಭವಗಳನ್ನು ತೆಗೆದುಕೊಂಡು ಯೇಸು ಸ್ವಾಮಿ 2ನೇ ಬರುವಣೆಯಲ್ಲಿ ಬರುವಾಗ ರಹಸ್ಯ ಬರುವಣಿಗೆಯಲ್ಲಿ ಸಭೆಯು ಎತ್ತಲ್ಪಡುತ್ತೆ ಎಂಬ ವಿಷಯಗಳನ್ನು ಸತ್ಯವೇದವು ಮಾತನಾಡುತ್ತಾ, ಮೊದಲನೇದಾಗಿ ಕ್ರಿಸ್ತನಲ್ಲಿದ್ದು ಮೃತರಾಗಿರುವಂಥವರು ಅವರು ಎದ್ದು ಬರ್ತಾರೆ ಎಂಬ ವಿಷಯವನ್ನು ಈ ಆರ್ ಪಾಲ್ ಅವರು ಎಕ್ಸ್ಪ್ಲೈನ್ ಮಾಡುತ್ತಾ, ಸಮಾಧಿಯಿಂದ ಜನರು ಎದ್ದು ಬರೋದಿಲ್ಲ, ಯಾಕಂದರೆ ಸಮಾಧಿಯಲ್ಲಿ ಸತ್ತವರು ಇರೋದಿಲ್ಲ. ಹಾಗಾಗಿ ಸಮಾಧಿಗಳಿಗೆ ಏನು ಮಾಡಬೇಡ್ರಿ, ಪ್ರಿಸರ್ವ್ ಮಾಡಬೇಡ್ರಿ, ಅದಕ್ಕೇನು ಮಾಡಬೇಡ್ರಿ. ಸಮಾಧಿಯಲ್ಲಿ ಏನೂ ಇಲ್ಲ. ಆದರೆ ಕ್ರಿಸ್ತನು ಬರುವಾಗ
ಪರದೇಶಿನಿಂದ ಕ್ರಿಸ್ತನಲ್ಲಿದ್ದು ಮೃತರಾಗಿ ಪರದೇಶನಲ್ಲಿರುವಂತಹ ಆ ಮೃತರೆಲ್ಲರೂ ಕೂಡ ಅಲ್ಲಿಂದನೇ ಡೈರೆಕ್ಟ್ ಎದ್ದು ಬಂದು ಮತ್ತು ನಾವು ಅವರೊಟ್ಟಿಗೆ ಸೇರಿಕೊಂಡು ಕ್ರಿಸ್ತನನ್ನು ಸಂಧಿಸ್ತೇವೆ ಎಂಬುದಾಗಿ ಹೇಳಿದರು. ಇಲ್ಲಿ ನಾನು 4ನೇ ಪ್ರಶ್ನೆ ಹಾಕಬೇಕು ಎಂಬುದಾಗಿ ನಾನು ಇಷ್ಟಪಡ್ತೇನೆ. 4th ಕ್ವಶನ್, ಪರದೇಶದಿಂದ ಎದ್ದು ಬಂದಿದ್ದಾರೆ ಅಂದರೆ ಅಲ್ಲಿ ಸತ್ತು ಬಿದ್ದಿದ್ದಾರೆ ಏನು ನನಗೆ ಅರ್ಥ ಆಗಿಲ್ಲ. ಪರದೇಶದಿಂದ ಎದ್ದು ಬರೋದೇನು ವಿಚಿತ್ರವಾಗಿದೆ. ವಾಕ್ಯಾಧಾರವೆಲ್ಲಿದೆ ಅಂದರೆ ಅಲ್ಲಿವರೆಗೂ ಅವರು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರಾ, ಸತ್ತು ಬಿದ್ದಿದ್ದಾರಾ, ಅಲ್ಲಿ ಅವಾಗ ಜೀವವನ್ನು ಪಡೆದುಕೊಂಡು ಎದ್ದು ಬಂದಿದ್ದಾರಾ? ಇವೆಲ್ಲ ಕೂಡ ಹಲವಾರು ಪ್ರಶ್ನೆಗಳು. ಓಕೆ, ಅದನ್ನು ಪಕ್ಕದಲ್ಲಿಟ್ಟರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಸತ್ತವರನ್ನು ಭದ್ರಪಡಿಸುವಂಥದ್ದು, ಸಮಾಧಿಗಳಲ್ಲಿ ಭದ್ರಪಡಿಸುವಂಥದ್ದು ನಡೀತಾ ಇತ್ತು. ಕಾರಣವೇನೆಂದರೆ ಅವರಿಗೆ ಒಂದು ನಿರೀಕ್ಷೆ, ನಾವು ಮತ್ತೆ ಸತ್ತವರು ಎದ್ದು ಬರ್ತೇವೆ ಎಂಬುದಾಗಿ ನಿರೀಕ್ಷೆ. ಅದಕ್ಕಾಗಿಯೇ ಸತ್ತವರನ್ನು ಅವರು ಜಾಗರೂಕತೆಯಿಂದ ಸಮಾಧಿ ಮಾಡಿ, ಆ ಸಮಾಧಿಗಳನ್ನು ಪ್ರಿಸರ್ವ್ ಮಾಡಿ, ಅದಕ್ಕೆ ಸಮಾಧಿಗಳನ್ನು ಕೊಂಡುಕೊಂಡು ಅವನ್ನು ಭದ್ರಪಡಿಸುವಂಥದ್ದು, ಶರೀರಗಳನ್ನು ಭದ್ರಪಡಿಸುವಂಥದ್ದು. ಯಾವಕ್ಕೋಸ್ಕರ ಅಂದರೆ ಮತ್ತೆ ನಿರೀಕ್ಷಣೆ, ಅದು ಅಲ್ಲಿ ನಿರೀಕ್ಷಣೆ ತೋರಿಸುತ್ತೆ ಬಿಟ್ಟು ನಾವೇನೋ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ, ಪುನಸ್ಕಾರ ಮಾಡ್ತಾಯಿದ್ದೀವಿ, ಆಚಾರಗಳು ಮಾಡ್ತಾಯಿದ್ದೀವಿ ಎಂಬುದಾಗಿ ಅಲ್ಲ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟಾಗ ಕೂಡ ಅಲ್ಲಿರುವಂತಹ ಯಹೂದ್ಯರು ಆತನ ಸಮಾಧಿಯನ್ನು ಭದ್ರಗೊಳಿಸುವಂಥದ್ದು, 3ನೇ ದಿನ ಆ ಸಮಾಧಿ ಹತ್ರ ಹೋಗಿ ಅಲ್ಲಿ ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಇವೆಲ್ಲ ಹಾಕಿ ಬರುವಂಥದ್ದು. ಯಾಕಂದರೆ ಮೃತರ ಪುನರುತ್ಥಾನದ ಮೇಲೆ ಇಸ್ರಾಯೇಲ್ ಜನರಿಗೆ ಒಂದು ನಿರೀಕ್ಷಣೆ ಇತ್ತು. ಹಾಗಾಗಿ ಇದೆಲ್ಲ ನಡೀತು. ಅದಕ್ಕಾಗಿಯೇ ಸಮಾಧಿಗಳನ್ನು ಭದ್ರಗೊಳಿಸುವಂಥದ್ದು, ಸಮಾಧಿಗಳನ್ನು ತೋಟದ ಹಾಗೆ ನಾವು ನೋಡಿಕೊಳ್ಳುವಂಥದ್ದು, ಅಲ್ಲಿಂದ ಜನರು ಮತ್ತೆ ಕ್ರಿಸ್ತನು ಬರುವಾಗ ಎದ್ದು ಬರ್ತಾರೆ ಎಂಬ ನಿರೀಕ್ಷಣೆ ಇದೆ, ವಾಕ್ಯವಿದೆ, ನಾನು ತೋರಿಸ್ತೀನಿ ಆಮೇಲೆ. ಹಾಗಾಗಿ ಸಮಾಧಿಗಳೆಲ್ಲ ಅವರಿಲ್ಲ, ಗೊತ್ತು ನಮಗೆ ಕೂಡ. ಸಮಾಧಿಯಲ್ಲಿ ಮೃತರು ಇರೋದಿಲ್ಲ, ಬಟ್ ಮೃತರ ಶರೀರವಿದೆ. ಯಾಕೆ ಅದನ್ನು ನಾವು ಪ್ರಿಸರ್ವ್ ಮಾಡಲಿಕ್ಕೆ ಅಥವಾ ಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ನಿರೀಕ್ಷಣೆ ತೋರಿಸುವುದಕ್ಕಾಗಿ. ದೀಕ್ಷಾಸ್ನಾನ ಎದಕ್ಕಾಗಿ ತೆಗೆದುಕೊಳ್ಳುತ್ತೇವೆ? ನಾವು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದೇವೆ ಎಂಬ ವಿಷಯವನ್ನು ಜನರಿಗೆ ತೋರಿಸುವುದಕ್ಕಾಗಿ, ಕ್ರಿಸ್ತನ ಒಂದು ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ, ಈ 2 ವಿಷಯಗಳಿಗಾಗಿ ದೀಕ್ಷಾಸ್ನಾನ ಪಡೆದುಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಸಮಾಧಿಯ ವಿಷಯದಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಬಾರ್ದು ಅಥವಾ ಆಹಾರವನ್ನು ತೆಗೆದುಕೊಂಡು ಜನರ ಆಚಾರಗಳು ಮಾಡಬಾರ್ದು ಬಿಟ್ಟು ಪ್ರಿಸರ್ವ್ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಮೊದಲನೇದಾಗಿ ಈಗ ನಾವು ನೋಡಿಕೊಳ್ಳೋಣ ಬರ್ರಿ. ಮೃತರ ವಿಷಯದಲ್ಲಿ ಯೆಹೆಜ್ಕೇಲ್ ಪುಸ್ತಕ 37ನೇ ಅಧ್ಯಾಯ 12ನೇ ವಚನದಲ್ಲಿ, ಯೆಹೆಜ್ಕೇಲ್ ಪುಸ್ತಕ 37ನೇ ಅಧ್ಯಾಯ 12ನೇ ವಚನ ನಾನು ಓದ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ರಿ. ಸ್ಕ್ರೀನ್ ಮೇಲೆ ಕೂಡ ನೀವು ಆ ವಿಷಯಗಳನ್ನು ನೋಡಬಹುದು. ಆದ್ದರಿಂದ ನನ್ನ ಪರವಾಗಿ ಅವರೊಂದಿಗೆ ಮಾತನಾಡು, ಒಡೆಯನಾದ ಯೆಹೋವನು ಹೀಗೆ ಹೇಳುತ್ತಾನೆಂದು ಹೇಳು, ನನ್ನ ಜನರೇ, ನಾನು ನಿಮ್ಮ ಸಮಾಧಿಗಳನ್ನು ತೆರೆದು ನಿಮ್ಮನ್ನು ಹೊರತಂದು ನಿಮ್ಮ ದೇಶವಾದ ಇಸ್ರಾಯೇಲಿಗೆ, ನಿಮ್ಮನ್ನು ಸ್ವಂತ ದೇಶವಾದ ಇಸ್ರಾಯೇಲಿಗೆ ನಿಮ್ಮನ್ನು ಬರಮಾಡುವನು ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ನಿಮ್ಮ ಸಮಾಧಿಗಳನ್ನು ತೆರೆದು ಎಂಬುದಾಗಿ ಹೇಳುವಂಥ ಮಾತುಗಳನ್ನು ನಾವಿಲ್ಲಿ ಕಾಣಬಹುದು. ನಿಮ್ಮ ಸಮಾಧಿಗಳನ್ನು ತೆರೆದು, ಸತ್ತ ನಿಮ್ಮನ್ನು ಅದರಿಂದ ಹೊರತಂದು ನಾನು ನಿಮ್ಮ ದೇಶಕ್ಕೆ ನಾನು ನಿಮ್ಮನ್ನು ಸೇರಿಸುವನು. ಆತ್ಮಿಕವಾದ ಪಾಠ. ಮೇ ಬಿ ಇಲ್ಲಿ ಆತ್ಮಿಕವಾದ ಪಾಠ ಇದೆ, ಬಟ್ ಅಲ್ಲಿ ಉಪಯೋಗಿಸಿರುವಂಥ ಪದಗಳನ್ನು ನಾವು ನೋಡುವಾಗ ನಿಮ್ಮ ಸಮಾಧಿಗಳನ್ನು ತೆರೆದು ಅಲ್ಲಿಂದ ನಾನು ನಿಮ್ಮನ್ನು ಹೊರತರುತ್ತೇನೆ ಎಂಬ ವಿಷಯವನ್ನು ಕರ್ತನ ನಮಗಿಲ್ಲಿ ಬರೆಸಿಟ್ಟಿದ್ದಾನೆ. ನಂಬರ್ 1. ಎರಡನೇದಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿರುವಾಗ ಆತನನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಒಂದು ಕುಟುಂಬವು ಲಾಜರು ಕುಟುಂಬವು. ಲಾಜರು ಸತ್ತು ಹೋಗಿ ಹೂಣಲ್ಪಟ್ಟು 4 ದಿವಸ ಆದ ನಂತರ ಕ್ರಿಸ್ತನಲ್ಲಿಗೆ ಬಂದು ಅಲ್ಲಿ ಮಾಡಿರುವಂತಹ ಒಂದು ಅದ್ಭುತವನ್ನು ನಾವು ನೋಡುವಾಗ, ಸತ್ತು ಹೋಗಿರುವಂತಹ ಲಾಜರ್ನ ಎಲ್ಲಿದ್ದಾನೆ? ಸತ್ತು ಆತನು ಪರದೇಶಕ್ಕೆ ಹೋಗಿರಬೇಕು, ಬಟ್ ತಿರುಗಿ ಆತನನ್ನು ಹೊರಗೆ ತಂದಿದ್ದು ಎಲ್ಲಿಂದ? ಡೈರೆಕ್ಟ್ ಪರದೇಶದಿಂದ ತಂದಿಲ್ಲ. ಹಾಗೆ ಸತ್ತು ಹೋದ ಲಾಜರ್ನೇ ಮೇಲಿಂದ ನೀನು ಕೆಳಗೆ ಬಂದು ಬಿಡು ಎಂಬುದಾಗಿ ಆತನು ಹೇಳಲಿಲ್ಲ.
ನಾವು ನೋಡುವಾಗ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವಾಗ, ಯೇಸು ತನ್ನ ಹೃದಯದಲ್ಲಿ ಮತ್ತೆ ಬಹಳವಾಗಿ ದುಃಖಗೊಂಡು ಲಾಜರನಿದ್ದ ಸಮಾಧಿಯ ಬಳಿಗೆ ಬಂದನು. ಆ ಸಮಾಧಿಯು ಒಂದು ಗವಿಯಾಗಿತ್ತು, ಅದರ ಬಾಯಿಗೆ ದೊಡ್ಡ ಕಲ್ಲನ್ನು ಮುಚ್ಚಿದರು. ತದನಂತರ ಯೇಸು ಸ್ವಾಮಿ ಹೇಳ್ತಾನೆ, ಲಾಜರನೇ ಎದ್ದು ಬಾ ಎಂಬುದಾಗಿ ಹೇಳಿದುಕೊಳ್ಳೆ. ಸಮಾಧಿ ಒಳಗಿಂದ ಲಾಜರನು ಎದ್ದು ಬಂದಿದ್ದು ನಾವು ನೋಡ್ತೇವೆ. ಇಲ್ಲೊಂದು ಸಂಭವವನ್ನು ನಾವು ನೋಡುತ್ತೇವೆ. ಸಮಾಧಿ ಒಳಗಿಂದನೇ ಮೃತನು ಹೊರಗೆ ಬಂದಿರುವಂಥದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಓಕೆ, ಇನ್ನು ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯ 52ನೇ ವಚನ. ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯ 52ನೇ ವಚನದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಆತನು ಈ ಲೋಕದಲ್ಲಿ ತನ್ನ ಯಾತ್ರೆಯನ್ನು ಮುಗಿಸಿ ನಮಗಾಗಿ ಕಲ್ವರಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟು, ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿರುವಂತಹ ಸಮಯದಲ್ಲಿ ದೊಡ್ಡ ಭೂಕಂಪವಾಯಿತು, ಕತ್ತಲೆಯಾಯಿತು, ಪ್ರಕೃತಿ ಶಕ್ತಿಗಳಲ್ಲಿ ಬದಲಾವಣೆ ಉಂಟಾಯಿತು. ಅದರ ಜೊತೆ ಸಮಾಧಿಗಳು ತೆರೆದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸಮಾಧಿಗಳು ತೆರೆದವು. ಸತ್ತು ಹೋಗಿದ್ದ ಅನೇಕ ದೇವಜನರು, ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಹುಟ್ಟವರು ಹೇಗೆ ನಂಬಿಕೆ ಇಡ್ತಾರೆ ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಭಾಳಷ್ಟು ಮಂದಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಎದುರು ನೋಡಿದ್ದಾರೆ. ಅಬ್ರಹಾಮನು, ಇಸಾಕನು, ಯಾಕೋಬನು, ದಾವೀದನು ಕೂಡ ಪ್ರವಚನ ಪೂರ್ವಕವಾಗಿ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಹೇಳ್ತಾನೆ. ಈ ರೀತಿಯಲ್ಲಿ ಕೆಲವೊಬ್ಬರು ದೇವಜನರು, ಹೆಸರು ಬರೆಯಲ್ಪಟ್ಟಿಲ್ಲ, ಕೆಲವೊಬ್ಬ ದೇವಜನರು ಸಮಾಧಿಯೊಳಗಿಂದ ಜೀವಂತವಾಗಿ ಮೇಲೆದ್ದು ಬಂದರು. ಎಲ್ಲಿಂದ ಬಂದರು? ಪರದೇಶದಿಂದ ಡೈರೆಕ್ಟ್ ಬಂದಿಲ್ಲ. ಸತ್ತು ಹೋಗಿದ್ದವರು ಶರೀರಗಳು ಸಮಾಧಿಯಲ್ಲಿರುತ್ತೆ, ಆತ್ಮಗಳು ಪರದೇಶನಲ್ಲಿರುತ್ತೆ. ಬಟ್ ಆರ್ಪಾಲ್ ಅವರು ಟೋಟಲಾಗಿ ಅಲ್ಲಿ ಏನೂ ಇರೋದಿಲ್ಲ, ಸಮಾಧಿಗೆ ನೀವೇನು ಮಾಡಬೇಡ್ರಿ ಎಂಬುದಾಗಿ ಸಮಾಧಿಗಳನ್ನು ತೃಣೀಕರಿಸಿ ಮಾತನಾಡುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ. ಬಟ್ ಸಮಾಧಿಗೆ ತುಂಬ ಪ್ರತ್ಯೇಕತೆ ಇದೆ ರೀ ಕ್ರೈಸ್ತ ಸಂಪ್ರದಾಯದಲ್ಲಿ, ಸತ್ಯವೇದದ ಪ್ರಕಾರ. ಅದಕ್ಕೆ ಅದನ್ನು ಸಮಾಧಿ ತೋಟೆ ಎಂಬುದಾಗಿ ಕರೆಯುತ್ತಾರೆ. ಸಮಾಧಿ ತೋಟೆ ಅದೇನು ಎಲುಬುಗಳಿಲ್ಲೋ ಇರುವಂಥ ಸ್ಥಳಗಳಲ್ಲ, ಶವಗಳಿರುವಂಥ ಸ್ಥಳವಲ್ಲ. ಸತ್ತು ಹೋದವರನ್ನು, ಕ್ರಿಸ್ತನಲ್ಲಿ ಸತ್ತು ಹೋದವರನ್ನು ಸತ್ಯವೇದವು ನಿದ್ದೆ ಮಾಡುತ್ತಿರುವವರು ಎಂಬುದಾಗಿ ಹೇಳುತ್ತೆ. ಅವರು ಶರೀರಗಳಾಗಿ ಸಮಾಧಿಗಳಲ್ಲಿ ನಿದ್ದೆ ಮಾಡುವವರಂಥವರಾಗಿರ್ತಾರೆ ಮತ್ತು ಪರದೇಶನಲ್ಲಿ ಆತ್ಮಗಳೊಡನೆ ನೆಮ್ಮದಿಯಿಂದ ಇರುವಂಥವರಾಗಿರ್ತಾರೆ. ಇದು ಸತ್ಯವೇದ ಹೇಳುವಂಥ ವಿಷಯವು. ಹಾಗಾಗಿ ಸಮಾಧಿಗಳು ತೆರೆಯಲ್ಪಡುತ್ತೆ. ಯೇಸು ಕ್ರಿಸ್ತನು ಸತ್ತಂತಹ ಸಮಯದಲ್ಲಿ ಸತ್ತು ಹೋಗಿದ್ದ ಅನೇಕ ದೇವಜನರು ಎಲ್ಲಿಂದ ಎದ್ದು ಬರ್ತಾರೆ ಅಂದರೆ ಸಮಾಧಿಗಳಿಂದ ಎದ್ದು ಬರ್ತಾರೆ, ಮೇಲಿಂದ ಎದ್ದು ಬರೋದಿಲ್ಲ. ಈಗ ಒಂದು ಪ್ರವಚನ ವಾಕ್ಯವನ್ನು ನಾವು ನೋಡೋಣ. ಅದು ಸಾಕ್ಷಾತ್ ಯೇಸು ಕ್ರಿಸ್ತವರು ಹೇಳಿರುವಂಥ ಒಂದು ಅದ್ಭುತವಾದ ಮಾತನ್ನು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಯೇಸು ಸ್ವಾಮಿ ಹೀಗೆ ಮಾತಾಡ್ತಾನೆ, ಇದರ ಬಗ್ಗೆ ಆಶ್ಚರ್ಯ ಪಡಬೇಡ್ರಿ, ಯಾಕಂದರೆ ಸಮಾಧಿಗಳಲ್ಲಿರುವ ಜನರೆಲ್ಲರೂ ಎಲ್ಲಿರ್ತಾರಂತೆ ಸಮಾಧಿಗಳಲ್ಲಿರುವಂತಹ ಜನರು. ಇದು ಯೇಸು ಸ್ವಾಮಿ ಹೇಳುವಂಥದ್ದು. ಆದರೆ ಆರ್ಪೌಲ್ ಅವರು ವಾಕ್ಯವನ್ನು ಮೀರಿ ಅಲ್ಲಿ ಯಾರೂ ಇರೋದಿಲ್ಲ, ಅಲ್ಲಿ ಏನೂ ಇರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಮಾಧಿಗಳಲ್ಲಿ ಸತ್ತು ಹೋದ ಶರೀರಗಳಿದೆ. ಓಕೆ, ಒಂದು ವೇಳೆ ಸಮಾಧಿಯಲ್ಲಿ ಸತ್ತಿಲ್ಲ ಅಂದರೆ ಏರ್ ಕ್ರ್ಯಾಶ್ ಆಗಿ ಅಲ್ಲಿ ಸತ್ತದ್ದವರು, ಸಮುದ್ರದಲ್ಲಿ ಸತ್ತಿದ್ದವರು, ಅದೆಲ್ಲವೂ ಕೂಡ ಸಮುದ್ರವು ಮತ್ತು ಎಲ್ಲವೂ ಕೂಡ ಆ ಸಮಯ ಬರುವಾಗ ಅದನ್ನೆಲ್ಲವೂ ಕೂಡ ಮೃತರನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಯಾರ್ಯಾರ ಕೈಯಲ್ಲಿ ಶವಗಳಿರ್ತಾವೋ, ಯಾರ್ಯಾರ ಕೈಯಲ್ಲಿ ಶರೀರಗಳಿರ್ತಾರೋ ಅವೆಲ್ಲವೂ ಕೂಡ ದೇವರಿಗೆ ಒಪ್ಪಿಸಿಕೊಡಬೇಕು. ಅದು ಪ್ರಕಟಣೆ ಗ್ರಂಥ ಪುಸ್ತಕದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಈಗ ನಾವು ನೋಡೋಣ, ಇಲ್ಲಿ ಜನರೆಲ್ಲರೂ ಆತನ ಸ್ವರವನ್ನು, ಯಾವ ಸ್ವರ? ಆ ದೊಡ್ಡ ಶಬ್ದ ಬರುತ್ತೆ ನೋಡ್ರಿ, ತುತ್ತೂರಿ ಶಬ್ದ ಬರುವಾಗ ಆತನ ಸ್ವರವನ್ನು ಕೇಳುವ ಕಾಲವು ಬರುತ್ತೆ. ಯಾರು ಕೇಳ್ತಾರಂತೆ? ಸಮಾಧಿಯಲ್ಲಿರುವಂತಹ ಜನರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಈಗ ನೋಡ್ರಿ 29ನೇ ವಚನ. ಆಗ ಅವರು ತಮ್ಮ ಸಮಾಧಿಗಳಿಂದ ಎದ್ದು ಬರುವವರು. ಎಲ್ಲಿಂದ ಎದ್ದು ಬರ್ತಾರಂತ್ರಿ? ಪರದೇಶದಿಂದ ಡೈರೆಕ್ಟಾಗಿ ಎದ್ದು ಬರ್ತಾರಂತೇಳಿ ನಮ್ಮ PhD
ಬೋಧಕರು ಹೇಳ್ತಾರೆ, ಸಮಾಧಿಯಿಂದ ಬರೋದಿಲ್ಲ ಅವರು ಪರದೇಶದಿಂದ ನೇರವಾಗಿ ಬಂದುಬಿಡ್ತಾರೆ. ನಾವು ಅವರೊಟ್ಟಿಗೆ ಸೇರಿಕೊಂಡು ಯೇಸು ಸ್ವಾಮಿಯನ್ನು ಸಂಧಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಬಟ್ ಯೇಸು ಸ್ವಾಮಿ ಹೇಳಿರುವಂಥ ಮಾತಿದು ಸಾಕ್ಷಾತ್ತು. ಚೆನ್ನಾಗಿ ಕೇಳಿಸ್ಕೊಳ್ರಿ, ವಾಕ್ಯಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದ್ರಿ. ಯಾವಾಗಲೂ ಕೂಡ ನಾನು ಒಂದು ಸೂತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದ್ದೇವೆ ಅಂದರೆ ಸತ್ಯವೇದದಲ್ಲಿರುವಂತಹ ಯಾವ ವಚನವೂ ಕೂಡ ನಮ್ಮನ್ನು ಖಂಡಿಸಬಾರದು. ನಾವು ಹೇಳಿರುವಂತಹ ವಿಷಯವನ್ನು ಅಳ್ಳೆಗೆಳೆಯಬಾರದು, ಅದನ್ನು ಸ್ಥಿರಗೊಳಿಸಬೇಕು. ಅದಕ್ಕಾಗಿಯೇ ನಾವು ಯಾವುದಾದ್ರೂ ಮಾತನಾಡುವಾಗ ಇಡೀ ಸತ್ಯವೇದವನ್ನು ನಾವು ಒಂದು ಸಲ ಹುಡುಕಬೇಕು. ಈ ವಿಷಯದಲ್ಲಿ ಸತ್ಯವೇದವು ಏನು ಹೇಳ್ತಾ ಇದೆ ಎಂಬ ವಿಷಯವನ್ನು ನಾವು ಹೇಳುವುದಾದರೆ ಸುಳ್ಳು ನಮ್ಮಿಂದ ಹೊರಬರೋದಿಲ್ಲ, ಸತ್ಯವೇ ಹೊರಬರುತ್ತೆ. ಯಾಕಂದರೆ ದೇವರ ವಾಕ್ಯವು ಸತ್ಯವು. ಹಲ್ಲೆಲೂಯ. ಹಾಗಾಗಿ ಚಾಟನ್ನು ಆಧಾರ ಮಾಡಿಕೊಂಡ್ರೆ ಸುಳ್ಳುಗಳೇ ಬರ್ತವೆ, ಸತ್ಯವೇದವನ್ನು ಆಧಾರ ಮಾಡಿಕೊಂಡ್ರೆ ಸತ್ಯವೇ ಬರುತ್ತೆ. ನೋಡ್ರಿ ಇಲ್ಲಿ, ಆಗ ಅವರು ತಮ್ಮ ಸಮಾಧಿಗಳಿಂದ ಎದ್ದು ಬರುವರು, ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದ ಜನರು ಪುನರುತ್ಥಾನಗೊಂಡು, ಇದು ಮೊದಲನೇ ಪುನರುತ್ಥಾನ, ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ. ಆದರೆ ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು, ಇದು ಎರಡನೇ ಪುನರುತ್ಥಾನ. ಪ್ರಕಟಣೆ ಗ್ರಂಥದಲ್ಲಿ 2 ಪುನರುತ್ಥಾನಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಮೊದಲನೇ ಪುನರುತ್ಥಾನ ನೀತಿವಂತರ ಪುನರುತ್ಥಾನ, ಎರಡನೇ ಪುನರುತ್ಥಾನ ಪಾಪವನ್ನು ಮಾಡಿ ಶಾಪಕ್ಕಾಗಿ ಎದುರು ನೋಡುವಂತಹ ಜನರಿಗಾಗಿ ತೀರ್ಪು, ಅದು ಎರಡನೇ ಪುನರುತ್ಥಾನ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಮೊದಲನೇ ಪುನರುತ್ಥಾನದಲ್ಲಿ ಪಾಲಿಭಾಗಸ್ಥರಾಗುವಂತಹ ಎಲ್ಲ ಪರದೇಶಿನ ಜನರು ಅವರು ಸಮಾಧಿಯೊಳಗಿಂದ ಎದ್ದು ಬರ್ತಾರೆ. ಶರೀರ ಅಲ್ಲಿ, ಆತ್ಮಗಳು ಪರದೇಶನಲ್ಲಿರುವಂಥ ಆತ್ಮಗಳು ಆ ಶಬ್ದವು ಕೇಳುವಾಗ ನೇರವಾಗಿ ಅವರು ಮೊದಲನೇದಾಗಿ ತಮ್ಮ ಶರೀರಗಳನ್ನು ಧರಿಸಿಕೊಂಡು ಸಮಾಧಿ ಒಳಗಿಂದ ಎದ್ದು ಅಕ್ಷಯತೆಯನ್ನು ಧರಿಸಿಕೊಂಡು, ಎಲ್ಲಿ ಬರೆಯಲ್ಪಟ್ಟಿದೆ ಅದು? ಮೊದಲನೇ ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 52-53 ವಚನಗಳಲ್ಲಿ ನಾವು ನೋಡುವಾಗ ಅವರು ಕ್ಷಯವಾದ ಶರೀರವನ್ನು ಬಿಟ್ಟು ಅಕ್ಷಯವಾದ ಶರೀರವನ್ನು ಅವರು ಧರಿಸಿಕೊಳ್ತಾರೆ. ನಾವು ಕೂಡ ಕ್ಷಯವಾದ ಶರೀರವನ್ನು ಬಿಟ್ಟು ಅಕ್ಷಯವಾದ ಶರೀರವನ್ನು ಧರಿಸಿಕೊಂಡು ಅವರ ಹಿಂದೆ ನಿಂತುಕೊಳ್ಳುತ್ತೇವೆ. ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮಧ್ಯಾಕಾಶದಲ್ಲಿ ಅಥವಾ ಮೇಘಮಂಡಲದಲ್ಲಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಮೇಘಮಂಡಲದಲ್ಲಿ, ಮಧ್ಯಾಕಾಶ ಎಂಬುದಾಗಿ ಸತ್ಯವೇದದಲ್ಲಿ ಇಲ್ಲ. ಬಟ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಆತನು ಪರಲೋಕದಿಂದ ಇಳಿದು ಬರ್ತಾನೆ, ನಾವು ಭೂಮಿಯ ಮೇಲಿಂದ ನಾವು ಏರಿ ಹೋಗ್ತೇವೆ. ಪ್ರಕಟಣೆ ಗ್ರಂಥವು 19ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ನಂತರ ಪರಲೋಕ ತೆರೆದಿರುವುದನ್ನು ನಾನು ನೋಡಿದೆನು. ನನ್ನ ಎದುರಿನಲ್ಲಿ ಒಂದು ಬಿಳಿ ಕುದುರೆ ಇತ್ತು. ಕುದುರೆಯ ಮೇಲೆ ಕುಳಿತಿದ್ದ ಸವಾರನ ಹೆಸರು ನಂಬಿಕಸ್ಥ ಮತ್ತು ಸತ್ಯವಂತ. ಆತನು ತನ್ನ ತೀರ್ಪುಗಳಲ್ಲಿಯೂ ಯುದ್ಧಗಳಲ್ಲಿಯೂ ನ್ಯಾಯವಂತನಾಗಿದ್ದನು. 14ನೇ ವಚನ, ಪರಲೋಕದ ಸೈನ್ಯಗಳು ಬಿಳಿ ಕುದುರೆಗಳ ಮೇಲೆ ಆತನನ್ನು ಹಿಂಬಾಲಿಸುತ್ತಿದ್ದವು. ಅವರು ಬಿಳುಪಾಗಿಯೂ ಶುಭ್ರವಾಗಿಯೂ ಇದ್ದ ನಯವಾದ ನಾರಮಡಿಯನ್ನು ಧರಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬರವಣಿಗೆಯಲ್ಲಿ ಬರುವುದು, ಮತ್ತು ಮಧ್ಯಾಕಾಶದಲ್ಲಿ ಸೇರುವುದು, ಮತ್ತು ಅವರನ್ನು ಕರ್ಕೊಂಡು ಪರಲೋಕಕ್ಕೆ ಹೋಗುವುದು, ಮತ್ತು ಅಲ್ಲಿಂದ ಇಳಿಬರುವುದು, ಇಂಥದ್ದು ಯಾವುದೂ ಇಲ್ಲ. ಆತನು ಒಂದೇ ಸಲ ಪರಲೋಕ ತೆರೆಯಲ್ಪಡುವಾಗ ಬಿಳಿ ಕುದುರೆ ಮೇಲೆ ಪ್ರಾರಂಭವಾಗಿ ಆತನು ಮಧ್ಯಾಕಾಶಕ್ಕೆ ಬರ್ತಾನೆ. ಆದರೆ ಕ್ರಿಸ್ತನೊಡೆಗೆ ಪರಲೋಕದಿಂದ ಬರುವಂಥವರು ಯಾರು? ಹಲವಾರು ಮಂದಿ. ಆರ್ಪಾಲವ್ರ ಜೊತೆ ಹೇಳ್ತಾ ಅನೇಕರು ಹೇಳುವಂಥ ವಿಷಯವೇನೆಂದರೆ, ಆತನೊಟ್ಟಿಗೆ ಬರುವಂಥವರು ಪರಿಶುದ್ಧರೇ ಎಂಬುದಾಗಿ. ಪ್ರಿಯರೇ, ನಾನು ಹೇಳ್ತೇನೆ, ಪರದೇಶಿ ಹೋಗಿರುವಂತಹ ಈ ಸತ್ತು ಹೋಗಿದ್ದವರು ಯಾರು ಪರಲೋಕಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ಪರದೇಶ ಬೇರೆ, ಪರಲೋಕ ಬೇರೆ. ಈ ಸತ್ತು ಹೋದವರು ಅದು ಯಾರೇ ಆಗಿರಲಿ, ಅವರೆಲ್ಲ ಕೂಡ ಆ ಒಂದು ಪರದೇಶನಲ್ಲೇ ಇರ್ತಾರೆ, ಪರಲೋಕಕ್ಕೆ ಹೋಗೋದಿಲ್ಲ. ಪರಲೋಕದಲ್ಲಿ ನಿಷಿದ್ಧವಾದದ್ದು ಯಾವುದು ಅಂದರೆ ಸಂಪೂರ್ಣವಾಗದೇ ಇರುವಂಥದ್ದು ಯಾವುದು ಕೂಡ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಮೊದಲನೇದಾಗಿ ನಾವು ಸಂಪೂರ್ಣರು ಯೋಗ್ಯರು ಆಗಿರಬೇಕು ಪರಲೋಕಕ್ಕೆ ಹೋಗಬೇಕಂದರೆ. ಹಾಗಾಗಿ ಪರದೇಶಿನಲ್ಲೇ ಇದ್ದಂತಹ ಈ ಒಂದು ಮೃತರು ಮಧ್ಯಾಕಾಶಕ್ಕೆ ಅಂದರೆ ಭೂಮಿಗೆ ಮೊದಲು ಬಂದು ಆಮೇಲೆ ಮಧ್ಯಾಕಾಶಕ್ಕೆ ಹೋಗ್ತಾರೆ. ಕ್ರಿಸ್ತನು ಪರಲೋಕದಿಂದ
ಕೆಳಗಿಳಿದು ಬರ್ತಾನೆ. ಇವರೆಲ್ಲರೂ ಅಲ್ಲಿ ಸೇರಿಕೊಂಡು ಕೆಲವೊಂದು ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಭೂಮಿಯ ಮೇಲೆ ಬರ್ತಾರೆ. ಮತ್ತೆ ತಿರ್ಗಾವರ್ತಿ ಪರಲೋಕಕ್ಕೆ ಹೋಗೋದಿಲ್ಲ. ಅಂದರೆ ಇಲ್ಲಿ ಬರೆಯಲ್ಪಟ್ಟಿರುವಂತಹ, ಅಂದರೆ ಪ್ರಕಟಣೆ ಗ್ರಂಥವು 19ನೇ ಅಧ್ಯಾಯವು 14ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಈ ಸೈನ್ಯವು, ಆತನನ್ನು ಹಿಂಬಾಲಿಸಿದಂತಹ ಆ ಸೈನ್ಯವು ಯಾರು? ಪರಿಶುದ್ಧರ? ಅಲ್ಲ. ಯಾರು ಅಂದರೆ ಅಲ್ಲೇ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಚೆನ್ನಾಗಿ ವಾಕ್ಯವನ್ನು ನೋಡಬೇಕಷ್ಟೇ. ಅಲ್ಲಿ ಬರೆಯಲ್ಪಟ್ಟಿದೆ ಪರಲೋಕದ ಸೈನ್ಯಗಳು. ಇವರು ಯಾರಂದರೆ ಪರಲೋಕದ ಸೈನ್ಯಗಳು. ಅಂಡರ್ಲೈನ್ ಮಾಡ್ಕೊಳ್ರಿ, ಪರಲೋಕದ ಸೈನ್ಯಗಳು. ನಾವು ನೋಡುವಾಗ ಯೇಸು ಸ್ವಾಮಿ ಭೂಮಿ ಮೇಲೆ ಇರುವಾಗ ಆತನನ್ನು ಒಪ್ಪಿಸಿಕೊಡುವುದಕ್ಕಾಗಿ ಯೂದನು ಸೈನ್ಯದೊಳಗೆ ಬಂದಿರುವಾಗ ಪೇತ್ರನು ತನ್ನ ಕತ್ತಿಯನ್ನು ತೆಗೆದು ಒಬ್ಬನ ಸೈನಿಕನ ಕಿವಿಯನ್ನು ಆತನು ಕತ್ತರಿಸಿಬಿಡ್ತಾನೆ. ಯೇಸು ಸ್ವಾಮಿಯಲ್ಲಿ ಪೇತ್ರನನ್ನು ಗದರಿಸಿ ಹೇಳುವಂಥ ಮಾತೇನೆಂದರೆ, ನಾನು ಬೇಡಿಕೊಂಡರೆ ಪರಲೋಕದಿಂದ ಸೈನ್ಯವು ಬಂದು ಇವರೊಟ್ಟಿಗೆ ಯುದ್ಧ ಮಾಡಿ ನನ್ನ ಪಕ್ಷವಾಗಿ ನಿಂತುಕೊಳ್ಳಲ್ಲವೇ ಎಂಬುದಾಗಿ ಪೇತ್ರನೊಟ್ಟಿಗೆ ಹೇಳ್ತಾನೆ. ಅಂದರೆ ಕ್ರಿಸ್ತನು ರಾಜಾದಿರಾಜನ್ರಿ, ದೇವಾದಿ ದೇವನು, ಪರಲೋಕ ದೇವರು. ಆತನ ಏನು ಬರೀ ದೇವದೂತರ ಒಟ್ಟಿಗೆ ಮಾತ್ರ ಇರೋದಿಲ್ಲ, ಆತನ ಸೈನ್ಯವೇ ಕೋಟಾನುಗಟ್ಟಲೆ ಲೆಕ್ಕ ಇರುತ್ತೆ. ದೇವದೂತರು ಬೇರೆ, 24 ಹಿರಿಯರು ಬೇರೆ, ಮತ್ತು ಪರಲೋಕದ ಸೈನ್ಯವು, ಯುದ್ಧ ಮಾಡುವಂಥ ಸೈನ್ಯವು, ಮಿಕಾಯೇಲ್ ಎಂಬ ಸೈನ್ಯಾಧಿಪತಿ ಪರಲೋಕದಲ್ಲಿದ್ದಾನೆ. ಆತನಿಗೆ ಒಂದು ದೊಡ್ಡ ಸೈನ್ಯವೇ ಇರುತ್ತೆ. ಹಾಗಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವು ಚೆನ್ನಾಗಿ ಗಮನಿಸಿ, ಪರಲೋಕದ ಸೈನ್ಯವು ಆತನನ್ನು ಹಿಂಬಾಲಿಸ್ತಾ ಇತ್ತು. ಅವರಿಗೆ ಬಿಳಿ ಬಟ್ಟೆ ಅಂದರೆ ನಮಗೊಂದೇ ಅಲ್ರಿ, ಪರಲೋಕದಲ್ಲಿರೋರು ಎಲ್ಲರೂ ಕೂಡ ಬಿಳಿ ಬಟ್ಟೆನೇ. ಯೇಸು ಸ್ವಾಮಿ ಏನು ಆತನು ಕಪ್ಪು ಬಟ್ಟೆ ಹಾಕೋದಿಲ್ಲ, ಇಲ್ಲಾಂದರೆ ಮೇಲೊಂದು ಕೆಳಗೊಂದು ಕಲರ್ ಹಾಕೋದಿಲ್ಲ. ಆತನು ಬಿಳಿ ಬಟ್ಟೆನೇ ಹಾಕೋದು, ದೇವದೂತರು ಬಿಳಿ ಬಟ್ಟೆನೇ ಹಾಕೋದು, ಮತ್ತು ಎಲ್ಲರೂ ಬಿಳಿ ಬಟ್ಟೆನೇ ಹಾಕೋದಲ್ಲಿ. ಹಾಗೆಯೇ ಪರಿಶುದ್ಧರು ಕೂಡ ಬಿಳಿ ಬಟ್ಟೆಯೇ. ದೇವರಿಗೆ ಸ್ತೋತ್ರ. ಹಾಗಾಗಿ ಬಿಳಿ ಬಟ್ಟೆ ಹಾಕ್ಕೊಂಡ್ರು ಅಂತೇಳಿ ಅವರೆಲ್ಲರೂ ನಾವು ಪರಲೋಕದಿಂದ ಬಂದಿದ್ದೇವೆ ಎಂಬುದಾಗಿ ಹೇಳಬಾರ್ದು. ಅಲ್ಲಿ ಸತ್ಯವೇದದಲ್ಲಿ ಆ ಮಾತು ಬರೆಯಲ್ಪಟ್ಟಿಲ್ಲ. ಪರಲೋಕದ ಸೈನ್ಯಗಳು ಬಿಳಿ ಕುದುರೆಯ ಮೇಲೆ ಆತನನ್ನು ಹಿಂಬಾಲಿಸುತ್ತಿದ್ದು. ಆತನು ಬರುವಾಗ ಒಬ್ಬಂಟಿಯಾಗಿ ಬರೋದಿಲ್ಲ. ಯಾಕಂದರೆ ಮೊದಲನೇದಾಗಿ ಬರುವಾಗ ಆತನು ನರರೂಪಿಯಾಗಿ ದೀನನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದಿದ್ದಾನೆ. ಬಟ್ ಎರಡನೇ ಬರವಣಿಗೆಯಲ್ಲಿ ಪರಲೋಕದಿಂದ ಯೇಸು ಸ್ವಾಮಿ ಹಾಗೆ ಮಾಮೂಲಾಗಿ ಸಾಧಾರಣವಾಗಿ ಬರೋದಿಲ್ಲರಿ. ಆತನು ಸಕಲ ಸೈನ್ಯದೊಡನೆ ಮತ್ತು ಮಧ್ಯಾಕಾಶದಿಂದ ಸಕಲ ಪರಿಶುದ್ಧರೊಡನೆ ಆತನ ಭೂಮಿಯ ಮೇಲೆ ಮತ್ತೆ ತಿರುಗಿ ಬರ್ತಾನೆ. ಅದು ನಡೆಯುವಂಥ ಸತ್ಯವೇದದ ಸಾರಾಂಶದ ವಿಷಯಗಳು. ಅಷ್ಟೇ ಬಿಟ್ಟು ನಮ್ಮ ಕಲ್ಪನೆಯನ್ನು ಮಾಡಿಕೊಂಡು ನಾವೆಲ್ಲ ಪರದೇಶದಿಂದ ಬಂದುಬಿಡ್ತೀವಿ, ಪರಲೋಕದಿಂದ ಬಂದುಬಿಡ್ತೀವಿ ಎಂಬುದಾಗಿ ನಾವು ಬಾಯಿಗೆ ಬಂದಂಗೆ ಸುಳ್ಳುಗಳನ್ನು ಮಾತನಾಡುವುದರ ಮೂಲಕ ನ್ಯಾಯಪೀಠದ ಮುಂದೆ ನಾವೆಲ್ಲರೂ ಕೂಡ ತಲೆ ಬಾಗಿಸಿ ನಿಂತುಕೊಳ್ಳಬೇಕಾಗುತ್ತೆ. ನಾಚಿಕೆಯಿಂದ ನಾವು ಕ್ರಿಸ್ತನ ಮುಂದೆ ನಿಂತುಕೊಳ್ಳುವಂಥ ಪರಿಸ್ಥಿತಿಗಳು ಎದುರಾಗುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯೇಸು ಸತ್ತು ಹೋದನೆಂದು ನಾವು ನಂಬುತ್ತೇವೆ, ಆದರೆ ಯೇಸು ಮತ್ತೆ ಜೀವಂತವಾಗಿ ಎದ್ದು ಬಂದಾನೆಂಬುದನ್ನು ನಾವು ನಂಬುತ್ತೇವೆ. ಎರಡು ವಿಷಯಗಳನ್ನು ನಂಬುತ್ತೇವೆ. ಯೇಸು ಸ್ವಾಮಿ ಸತ್ತಿದ್ದಾನೆ ಮತ್ತು ಎದ್ದು ಬಂದಿದ್ದಾನೆ. ಹಾಗೆಯೇ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಸತ್ತು ಹೋದವರನ್ನು ದೇವರು ಆತನ ಜೊತೆಯಲ್ಲಿ ಕರೆದುಕೊಂಡು ಬರುವವನು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಯೇಸು ಏನು ಮಾಡ್ತಾನಂತೆ, ತಾನು ಬರವಣಿಗೆಯಲ್ಲಿ, ಎರಡನೇ ಬರವಣಿಗೆಯಲ್ಲಿ ಸತ್ತು ಹೋದವರು ಎಲ್ಲಿರ್ತಾರೆ? ಪರದೇಶನಲ್ಲಿರ್ತಾರೆ. ಶರೀರಗಳು ಭೂಮಿಯ ಮೇಲೆ, ಆತ್ಮಗಳು ಪರದೇಶನಲ್ಲಿ. ಆತನು ಎರಡನೇ ಬರವಣಿಗೆಯಲ್ಲಿ ಬರುವಾಗ ಪರದೇಶನಲ್ಲಿರುವಂತಹ ವಿಶ್ವಾಸಿಗಳನ್ನು, ಸತ್ತು ಹೋದವರನ್ನು ಆತನು ತನ್ನ ಜೊತೆಯಲ್ಲಿ ಕರ್ಕೊಂಬರ್ತಾನೆ. ಆತನಿಗೆ ಕರ್ಕೊಂಬರುವಾಗ ಅವರು ವೇಗವಾಗಿ ಭೂಮಿಯ ಮೇಲೆ ಬಂದು ಶರೀರಗಳನ್ನು ಧರಿಸಿಕೊಂಡು ಎದ್ದು ಬಂದು ಮತ್ತೆ ಈ ಕೆಳಗೆ ನಾವು 15ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಈಗ ನಾವು ನಿಮಗೆ ಹೇಳುತ್ತಿರುವುದು ಪ್ರಭುವಿನ ಸ್ವಂತ ಸಂದೇಶವನ್ನೇ. ಪ್ರಭು ಮತ್ತೆ ಬಂದಾಗ ಈಗ ಜೀವಿಸುತ್ತಿರುವ ನಾವು ಇನ್ನೂ ಜೀವದಿಂದಲೇ ಇದ್ದರೆ ಒಂದು ವೇಳೆ ನಾವು ಪ್ರಭುವಿನ ಜೊತೆಯಲ್ಲಿರುತ್ತೇವೆ. ಆದರೂ ಸತ್ತು ಹೋದ ಇವರಿಗಿಂತ ನಾವು
ಮುಂದಿನವರಾಗಿ ಇರುವುದಿಲ್ಲ. 16ನೇ ವಚನದಲ್ಲಿ ಸ್ಪಷ್ಟವಾಗಿದೆ, ಪ್ರಭು ತಾನೇ ಪರಲೋಕದಿಂದ ಇಳಿದು ಬರುವನು. ಪ್ರಭು ತಾನೇ ಪರಲೋಕದಿಂದ ಇಳಿದು ಬರುತ್ತಾ ಸತ್ತು ಹೋದವರನ್ನು ಕರ್ಕೊಂಬರ್ತಾನೆ. ಸತ್ತು ಹೋದವರು ಯೇಸು ಸ್ವಾಮಿ ಜೊತೆ ಇರೋದಿಲ್ಲ. ಆತ ಬರುವಾಗ ಆತನಿಗಿಂತ ಮುಂಚಿತವಾಗಿ ಭೂಮಿಯ ಮೇಲೆ ಬಂದು ಅವರು ಸಮಾಧಿಯೊಳಗಿಂದ ಎದ್ದು ಬರ್ತಾರೆ ಎಂಬುದಾಗಿ ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡೇವೆ. ಸಮಾಧಿಯೊಳಗಿಂದ ಎದ್ದು ಬಂದು ದೇವದೂತನು ತುತ್ತೂರಿ ಧ್ವನಿಯೊಡನೆ ಆಜ್ಞಾಘೋಷ ಮಾಡಿದ ಕೂಡಲೇ ಕ್ರಿಸ್ತನಲ್ಲಿರುವಂಥ ಸತ್ತವರು ಮೊದಲು ಎದ್ದು ಬರ್ತಾರೆ. ದೇವರಿಗೆ ಸ್ತೋತ್ರ. ಅವರ ಜೊತೆ ನಾವು ಕೂಡ ಸೇರಿಕೊಂಡು ನಾವು ಎತ್ತಲ್ಪಡುತ್ತೇವೆ. ಕ್ರಿಸ್ತನು ಪರಲೋಕದಿಂದ ಇಳಿದು ಬರ್ತಾನೆ. ಈಗ ಪ್ರಿಯರೇ, ಭಾಳಷ್ಟು ಮಂದಿಗೆ ಆತನು ಬಿಳಿ ಕುದುರೆ ಮೇಲೆ ಬರ್ತಾನ ಅಥವಾ ಮೇಘಗಳ ಮೇಲೆ ಬರ್ತಾನ ಎಂಬ ಪ್ರಶ್ನೆಗಳು ಭಾಳಷ್ಟು ಮಂದಿಗಿದೆ. ನಾನು ಅದಕ್ಕಾಗಿ ಹೇಳೀನಿ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ನಾವು ಈ ಭಾಗದಲ್ಲಿ ನೋಡಿರುವಾಗ ಅಲ್ಲಿ ಆತನು ಪರಲೋಕ ತೆರೆಯಲ್ಪಡುವಾಗ ಬಿಳಿ ಕುದುರೆಯ ಮೇಲೆ ಬರುತ್ತಿರುವುದನ್ನು ನಾವು ಕಾಣುತ್ತೇವೆ. ನಂಬರ್ 1 ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ನಂಬರ್ 2 ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ನಾವು ನೋಡುವಾಗ ಅಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ, ಇಗೋ ಯೇಸು ಮೋಡಗಳ ಸಂಗಡ ಬರ್ತಾ ಇದ್ದಾನೆ. ಪ್ರತಿಯೊಬ್ಬರೂ ಆತನನ್ನು ನೋಡುವವರು, ಆತನನ್ನು ಇರಿದವರು ಸಹ ನೋಡುವರು. ಆತನನ್ನು ಕಂಡು ಲೋಕದ ಜನರೆಲ್ಲರೂ ಎದಬಡಿದುಕೊಂಡು ಗೋಳಾಡುವವರು. ಹೌದು, ಇದು ಸಂಭವಿಸುತ್ತೆ, ಆಮೆನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸು ಸ್ವಾಮಿ ಬಿಳಿ ಕುದುರೆಯ ಮೇಲೆ ಸೈನ್ಯಗಳೊಡನೆ ಪರಲೋಕ ತೆರೆಯಲ್ಪಡುವಾಗ ಅಲ್ಲಿಂದ ಮಧ್ಯಾಕಾಶಕ್ಕೆ ಬರುವಂಥದ್ದು ಬಿಳಿ ಕುದುರೆಯ ಮೇಲೆ. ಬಟ್ ಈ 7 ವರ್ಷ ಕಾಲ, ಕೊನೆ ಕಾಲ ಮುಗಿದ ಮೇಲೆ, 7 ಇಯರ್ಸ್ ಆದ ಮೇಲೆ ತನ್ನ ಸೈನ್ಯದೊಡನೆ ಪರಿಶುದ್ಧರೊಡನೆ ಕ್ರಿಸ್ತನು ಭೂಮಿಯ ಮೇಲೆ ಪ್ರತ್ಯಕ್ಷನಾಗುವಂತಹ ಆ ಸಂದರ್ಭ ಮೋಡಗಳ ಮೇಲೆ. ಮಧ್ಯಾಕಾಶದವರೆಗೆ ಕುದುರೆ ಮೇಲೆ ಬರ್ತಾನೆ, ಅಲ್ಲಿಂದ ಆತ ಮೋಡಗಳ ಮೇಲೆ ಬರ್ತಾನೆ. ಕನ್ಫ್ಯೂಸ್ ಮಾಡ್ಕೊಬಾರ್ದು. ಭಾಳಷ್ಟು ಮಂದಿ ಕನ್ಫ್ಯೂಸ್ ಎರಡೂ ಒಂದೇ ಪ್ಲೇಟಲ್ಲಿ ಹಾಕಿ ರುಬ್ತಾರೆ. ಹಾಗಾಗಿ ಅಲ್ಲ ಪ್ರಿಯರೇ, ಸತ್ಯವೇದವನ್ನು ವಿಂಗಡಿಸಿ ವಚನಗಳನ್ನು ಕೂಡಿಸಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಪವಿತ್ರಾತ್ಮನ ಮೂಲಕ ಉಂಟಾಗುವಂಥ ಒಂದು ಅದ್ಭುತ ಕಾರ್ಯ. ಯೆಶಾಯನ ಬರೆದ ಪುಸ್ತಕವು 34ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನ ಸುರುಳಿಯನ್ನು ನೋಡ್ರಿ, ಅಂದರೆ ದೇವರ ವಾಕ್ಯವನ್ನು ನೋಡ್ರಿ, ಅಲ್ಲಿ ಬರೆದಿರುವುದನ್ನು ಓದ್ರಿ, ಚೆನ್ನಾಗಿ ಓದ್ರಿ. ಅದರಲ್ಲಿ ಯಾವುದು ಕೂಡ ಕಳೆದು ಹೋಗಿಲ್ಲ, ಯಾವುದು ಕೂಡ ಕಳೆದು ಹೋಗುವುದಿಲ್ಲ. ಆ ಪ್ರಾಣಿಗಳು ಒಟ್ಟಾಗಿ ವಾಸುವೆಂದು ಆ ಸುರುಳಿಗಳಲ್ಲಿ ಬರೆದಿದೆ. ಅವುಗಳನ್ನು ಒಟ್ಟಾಗಿ ಸೇರಿಸುತ್ತೇನೆಂದು ದೇವರು ಹೇಳಿದ್ದಾನೆ. ಅದರಿಂದ ಯೆಹೋವನ ಆತ್ಮವು ಅವುಗಳನ್ನು ಒಟ್ಟಾಗಿ ಸೇರಿಸುವುದು. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯದಲ್ಲಿ ಆ ಪ್ರಾಣಿಗಳಂದರೆ ದೇವರ ವಾಕ್ಯಗಳೇ ಇಲ್ಲೊಂದು ಅಲ್ಲೊಂದು ಬರೆಯಲ್ಪಟ್ಟಿರುತ್ತೆ. ಒಂದು ಸಂದರ್ಭದ ಕುರಿತು ಅಥವಾ ಒಂದು ಸತ್ಯವ ಕುರಿತು ಅಥವಾ ಒಂದು ಸಿದ್ಧಾಂತದ ಕುರಿತು ಒಂದೇ ಕಡೆ ಬರೆಯಲ್ಪಟ್ಟಿರೋದಿಲ್ಲ. ಇಲ್ಲಿ ಒಂದು ಪ್ರಾಣಿ ಇರುತ್ತೆ, ಅಂದರೆ ಇಲ್ಲೊಂದು ವಾಕ್ಯ ಇರುತ್ತೆ, ಇನ್ನು ಎಲ್ಲೋ ಒಂದು ವಾಕ್ಯ ಇರುತ್ತೆ. ಇವೆರಡೂ ಪ್ರಾಣಿಗಳನ್ನು ಸೇರಿಸಿ ನೋಡುವಾಗ ಸತ್ಯವು ಹೊರಬೀಳುತ್ತೆ. ಇವೆರಡೂ ಪ್ರಾಣಿಗಳನ್ನು ಸೇರಿಸಬೇಕಂದ್ರೆ ಮನುಷ್ಯರಾಗಿರುವಂಥ ನಮಗಿದು ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವ ಆತ್ಮನು ಅವೆರಡನ್ನೂ ಸೇರಿಸಿ ನಮ್ಮ ಬಳಿಗೆ ತರ್ತಾನೆ. ಆವಾಗ ಸತ್ಯವು ನಮಗೆ ಅರ್ಥವಾಗುತ್ತೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಪ್ರಿಯರೇ, ಇಲ್ಲಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಆತನ ಪ್ರಾರಂಭ ಕುದುರೆ ಮೇಲೆ ಪ್ರಾರಂಭ ಮಾಡ್ತಾನೆ. ತನ್ನ ಪ್ರಯಾಣವನ್ನು ಮೊದಲನೇ ಬರವಣಿಗೆಯಲ್ಲಿ ಕುದುರೆ ಮೇಲೆ ಪ್ರಾರಂಭ ಮಾಡ್ತಾನೆ. ಕೊನೆಗೊಳಿಸುವಂಥದ್ದು ಮೋಡಗಳ ಮೇಲೆ ಮುಗಿಸ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಇವೆರಡನ್ನೂ ನಾವು ಅಂದರೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಆತನ ಮೇಘಗಳ ಮೇಲೆ ಬರ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ? ಸತ್ಯವೇದದಲ್ಲಿ ನಾವು ಈಗ ತಾನೇ ನೋಡಿದ್ದೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಇಗೋ ಯೇಸು ಮೋಡಗಳ ಸಂಗಡ ಬರ್ತಾ ಇದ್ದಾನೆ, ಮೋಡಗಳ ಹತ್ತಿ ಪ್ರತಿಯೊಬ್ಬರೂ ಕೂಡ ಆತನನ್ನು ನೋಡು. ಈಗ ಪ್ರತಿಯೊಬ್ಬರು ನೋಡ್ತಾರೆ. ಆಗ ಕುದುರೆ ಮೇಲೆ ಬರುವಾಗ ಸತ್ತು ಮತ್ತೆ ಎದ್ದು ಬಂದವರು ಮತ್ತು ನಾವು ಜೀವಂತವಾಗಿದ್ದವರು ಅಕ್ಷಯತೆಯನ್ನು ಧರಿಸಿಕೊಂಡು, ಸತ್ತು ಎದ್ದು ಬಂದವರು, ಕ್ರಿಸ್ತನಲ್ಲಿ ಸತ್ತು ಎದ್ದು ಬಂದವರು ಮತ್ತು ನಾವುಗಳು ಇವರಿಬ್ಬರು ಮಾತ್ರ ಯೇಸು ಸ್ವಾಮಿಯನ್ನು ಕುದುರೆ ಮೇಲೆ ಬರುವಂಥದ್ದನ್ನು ನೋಡ್ತಾರೆ. ಬಟ್ ಇಲ್ಲಿ
ಇಲ್ಲಿ ನಾವು ನೋಡುವಾಗ ಕ್ರಿಸ್ತನ ಆ ಎರಡನೇ ಬರವಣಿಗೆ ಯಾವಾಗ ಇದು 7 ವರ್ಷಗಳ ಕಾಲ ಮುಗಿದ ನಂತರ ಬರುವಂಥದ್ದು. ಈಗೋ ಆತನು ಬರುವಾಗ ಆತನನ್ನು ಎಲ್ಲರೂ ಪ್ರತಿಯೊಬ್ಬರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ಭೂಮಿ ಮೇಲೆ ಇರುವ ಎಲ್ಲರೂ ನೋಡ್ತಾರೆ. ಆತನನ್ನು ಇರಿದವರು ಸಹ ನೋಡುವವರು ಅಂದರೆ ಇಸ್ರಾಯೇಲ್ ಜನರು ಕೂಡ ಆತನನ್ನು ನೋಡುತ್ತಾರೆ. ಈಗ ಆತನನ್ನು ಕಂಡು ಲೋಕದ ಎಲ್ಲ ಜನರು ಎದೆ ಬಡಿದುಕೊಂಡು ಅಯ್ಯೋ ನಾವು ರಕ್ಷಣೆಯನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ಗೋಳಾಡುತ್ತಾರೆ. ಹೌದು, ಇದು ಸಂಭವಿಸುತ್ತೆ ಎಂಬುದಾಗಿ ಆಮೇನ್ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದು ಒಂದು ಕ್ರಮ. ಕ್ರಿಸ್ತನ ಬರವಣಿಗೆಯ ವಿಷಯದಲ್ಲಿ ಪರಲೋಕ ತೆರೆಯಲ್ಪಡುವಂಥದ್ದು, ಆತನು ಬರುವಂಥದ್ದು, ಕುದುರೆಯ ಮೇಲೆ ಬರುವಂಥದ್ದು, ಪರಲೋಕದ ಸೈನ್ಯ, ಪರಿಶುದ್ಧರಲ್ಲ, ಪರಲೋಕದ ಸೈನ್ಯ ಬಿಳಿ ಬಟ್ಟೆಗಳನ್ನು ಧರಿಸಿಕೊಂಡು ಅವರು ಕೂಡ ಕುದುರೆಯ ಮೇಲೆ ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಬರುವಂಥದ್ದು. ಇಷ್ಟರೊಳಗೆ ಆತನೊಟ್ಟಿಗೆ ಪರದೇಶನಲ್ಲಿರುವಂಥ ಮೃತರನ್ನು ಆತ ಕರ್ಕೊಂಡು ಹಾಗೆ ಕೆಳಗೆ ಹಾಕುವಂಥದ್ದು, ಅವರು ಹಂಗೇ ಕೆಳಗೆ ಬಂದು ಸಮಾಧಿಯೊಳಗಿಂದ ಮತ್ತೆ ಎದ್ದು ಬರುವಂಥದ್ದು, ನಾವು ರೂಪಾಂತರಗೊಳಿಸುವಂಥದ್ದು, ಇಬ್ಬರೂ ಸೇರಿಕೊಂಡು ಹಾಗೇ ಹಾರಿ ಎತ್ತಲ್ಪಡುವಂಥದ್ದು, ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವಂಥದ್ದು, ಅಲ್ಲಿ ಅವರಿಬ್ಬರು ಸೇರುವಂಥದ್ದು. ಇದು ಸತ್ಯವೇದದ ಸಂಪೂರ್ಣ ಸತ್ಯದ ಸಾರಾಂಶವಾಗಿದೆ. ಅಲ್ಲಿಂದ ಕೆಲವೊಂದು ಕಾರ್ಯಗಳನ್ನ ಆದ ನಂತರ ಅವರು ನೇರವಾಗಿ ಅಲ್ಲಿಂದ ಮೇಘಗಳ ಮೇಲೆ ಮತ್ತೆ ತಿರುಗಿ ಭೂಮಿ ಮೇಲೆ ಬರ್ತಾರೆ. ಇದೆಲ್ಲ ಮುಂದೆ ಕೂಡ ನಾವು ಧ್ಯಾನ ಮಾಡೋಣ. ಮೊದಲನೇ ಪ್ರಶ್ನೆ, ಸತ್ತವರು ನೇರವಾಗಿ ಪರದೇಶದಿಂದ ಬರುವುದಿಲ್ಲ. ಯೇಸು ಸ್ವಾಮಿ 2 ಸಲ ಪರಲೋಕಕ್ಕೆ ಹೋಗಿ ಬರೋದಿಲ್ಲ, ವಚನಗಳು ಯಾವುದೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ 5ನೇ ಪ್ರಶ್ನೆಗೆ ನಾವು ಹೋಗೋಣ ಪ್ರಿಯರೇ. 5ನೇ ಪ್ರಶ್ನೆ ನಾವು ಹಾಕೋದಕ್ಕಿಂತ ಮುಂಚಿತವಾಗಿ ಆರ್ ಪೌಲ್ ಅವರು ಈ 5ನೇ ಪ್ರಶ್ನೆಕ್ಕಾಗಿ ಏನು ಮಾತನಾಡಿದ್ದಾರೆ ದಯವಿಟ್ಟು ನಾವು ಕೇಳಿಸ್ಕೊಳ್ಳೋಣ ಬನ್ನಿ. 7 ವರ್ಷ ಕ್ರಿಸ್ತ ವಿರೋಧಿ ಕಾಲ ಭೂಮಿ ಮೇಲೆ ನಡೆಯುವಾಗ ನಾವು ಎಲ್ಲರೂ ಎಲ್ಲಿರ್ತೇವೆ? ಜೋರಾಗಿ ಹೇಳಬೇಕು. ಅವ್ರಿಗಿನ್ನೂ ಕೇಳಲಿಲ್ಲ, ಜೋರ ಹೇಳಿ, ಇನ್ನು ಜೋರು. ಕೇಳ್ತಾ ಎಲ್ಲಿರ್ತೇವೆ? ಈ ಮಕ್ಕಳಿಗಾಗಿ ಕೈ ತಟ್ರಿ. ಸೂಪರ್ ಮಕ್ಕಳು, ನೀವು ಹೇಳಿದ ಹಾಗೆ ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀವಿ. ಓಕೆ, 5ನೇ ಪ್ರಶ್ನೆ ಇವರು ಹೇಳುವ ಪ್ರಕಾರ ಅಂದರೆ ಅದಾಗೋದಿಲ್ಲ. 7 ವರ್ಷ ಕ್ರಿಸ್ತ ವಿರೋಧಿ ಕಾಲ ಆಗೋದಕ್ಕಿಂತ ಮುಂಚಿತವಾಗಿ ಸಭೆಯು ಎತ್ತಲ್ಪಡುತ್ತೆ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅಂತೇಳಿ ನಾನು ಕಳೆದ ಎಪಿಸೋಡ್ನಲ್ಲಿ ನಾನು ಅನೇಕ ವಿಷಯಗಳನ್ನು ಮಾತನಾಡಿದ್ದೇನೆ. ಈ ಎತ್ತಲ್ಪಟ್ಟ ಸಭೆ ಎಲ್ಲಿರುತ್ತೆ ಎಂಬುದಾಗಿ ಪ್ರಶ್ನೆ ಮಕ್ಕಳೊಟ್ಟಿಗೆ ಅದನ್ನು ತಿರುಗಾವರ್ತಿ ಬಾಯ್ಪಾಟ್ ಮಾಡಿಸಿ ಹೇಳಿಸ್ತಾ ಇದ್ದಾನೆ. ಎಲ್ಲಿರ್ತಾರೆ? ಪರಲೋಕದಲ್ಲಿ. ಎತ್ತಲ್ಪಟ್ಟ ಸಭೆ ಎಲ್ಲಿರುತ್ತೆ? ಪರಲೋಕದಲ್ಲಿ ಅಂತ ಹೇಳಿ ಆ ಮಕ್ಕಳೊಟ್ಟಿಗೆ ಪಾಪ ಅವ್ರ ವಿವೇಚನೆ ಇಲ್ಲ, ಜ್ಞಾನವಿಲ್ಲ, ಹುಡುಕಾಟವಿಲ್ಲ, ಏನೂ ಇರೋದಿಲ್ಲ. ಆ ಮಕ್ಕಳ ಮನಸ್ಸಿನಲ್ಲಿ ಅದನ್ನು ತುಂಬಿಸಿ ಅವರು ಪರಲೋಕದಲ್ಲಿ ಇರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ನನ್ನ ಪ್ರಶ್ನೆ, ಅವರು ಪರಲೋಕದಲ್ಲಿ ಇರ್ತಾರೆ ಅಥವಾ ಪರಲೋಕಕ್ಕೆ ಹೋಗಿದ್ದಾರೆ ಎಂಬ ವಚನವು ಎಲ್ಲಿದೆ? ಅಂದರೆ ಯೋಹಾನ ದರ್ಶನದಲ್ಲಿ ಹೇಳ್ತಾನೆ, ನಾನು ಪರಲೋಕದಲ್ಲಿ ನೋಡಿರುವಾಗ ಅನೇಕ ಜನರು ಅಲ್ಲಿ ನನಗೆ ಕಾಣಿಸಲ್ಪಟ್ಟರು ಎಂಬುದಾಗಿ. ಅದು ಕೇವಲ ದರ್ಶನ ಮಾತ್ರ, ಬಟ್ ವಾಕ್ಯಾಧಾರವಿಲ್ಲ. ಇವರು ಪರಲೋಕಕ್ಕೆ ಹೋಗಿದ್ದಾರೆ ಮತ್ತೆ ಪರಲೋಕದಿಂದ 7 ವರ್ಷ ಆದ ನಂತರ ಕ್ರಿಸ್ತನೊಟ್ಟಿಗೆ ಬರ್ತಾರೆ ಎಂಬುದಾಗಿ. ಯಾಕಂದರೆ ಅಲ್ಲಿ ಬಂದಿದ್ದವರು ಕುದುರೆಗೆ ಮೇಲೆ ಬಂದಿದ್ದವರು ಪರಲೋಕದ ಸೈನ್ಯವು ಎಂಬುದಾಗಿ, ಬಟ್ ಭೂಲೋಕದಲ್ಲಿರುವಂಥವರು ಅವರು ಪರಿಶುದ್ಧರು ಎಂಬುದಾಗಿ ಬರೆಯಲ್ಪಟ್ಟಿದ್ದಾರೆ. ಮೇಲ್ಗಡೆಯಿಂದ ಬಂದಿದ್ದವರು ಪರಲೋಕದ ಸೈನ್ಯ, ಹಾಗಾಗಿ ಅವರು ಪರಿಶುದ್ಧರಲ್ಲ. ಓಕೆ, ನನ್ನ ಪ್ರಶ್ನೆ ಈಗ ಏನಂದರೆ, ಕ್ರಿಸ್ತನ ಸಭೆ ಅದು 7 ವರ್ಷ ಆಗಿರಲಿ ಅಥವಾ 3.5 ವರ್ಷ ಆಗಿರಲಿ, ಅವರು ಎತ್ತಲ್ಪಟ್ಟ ಮೇಲೆ ಪರಲೋಕದಲ್ಲಿ ಇರ್ತಾರಾ? ವಾಕ್ಯಾಧಾರವು ಏನು? ನಾವು ಒಂದೊಂದು ಹುಡುಕುತ್ತಾ ಮುಂದೆ ಸಾಗೋಣ. ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ನಾವು ನೋಡುವಾಗ ಅಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಆ ನಂತರ ಇನ್ನೂ ಜೀವದಿಂದುಳಿದಿರುವ ನಾವು ಸತ್ತವರೊಡನೆ ಒಂದುಗೂಡುವೆವು. ಓಕೆ, ಆದ ನಂತರ ಪ್ರಭುವನ್ನು ಅಂತರಿಕ್ಷದಲ್ಲಿ, ಎಲ್ಲಿ? ಪ್ರಭುವನ್ನು ಅಂತರಿಕ್ಷದಲ್ಲಿ ಎದುರುಗೊಳ್ಳಲು ನಾವು ಮೇಘಗಳ ನಡುವೆ
ಎತ್ತಲ್ಪಡುತ್ತೇವೆ. ಎತ್ತಲ್ಪಡುವಂಥ ಸಂದರ್ಭವು ಎಲ್ಲಿಗೆ ಎತ್ತಲ್ಪಟ್ಟೇವೆ? ಪರಲೋಕಕ್ಕೆ ಅಲ್ಲ, ಅಂತರಿಕ್ಷದಲ್ಲಿ. తెలుగుದಲ್ಲಿ ಆಕಾಶ ಮಂಡಲమునకు ಮೇಘముల మీద ಕೊನಿಪೋಬಡುದುಮು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಕಾಶ ಮಂಡಲ, ಕನ್ನಡದಲ್ಲಿ ಅಂತರಿಕ್ಷದಲ್ಲಿ, ಮಧ್ಯಾಕಾಶದಲ್ಲಿ ಎಂಬುದಾಗಿ ಕೂಡ ನಾವು ಹೇಳಬಹುದು. ಯಾಕಂದರೆ ಬೈಬಲ್ ಪಂಡಿತರು ಸಾಕಷ್ಟು ಮಂದಿ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಹಾಗಾಗಿ ನಾನು ಅದರ ಜೊತೆ ಏಕೀಭವಿಸ್ತೇನೆ. ಮಧ್ಯಾಕಾಶದಲ್ಲಿ ಸಭೆಯು ಮತ್ತು ಕ್ರಿಸ್ತನಲ್ಲಿದ್ದು ಸತ್ತು ಎಬ್ಬಿಸಲ್ಪಟ್ಟಿರುವಂಥ ಭಕ್ತರು ಎಲ್ಲರೂ ಕೂಡ ಸೇರಿಕೊಂಡು ಆಕಾಶ ಮಂಡಲದಲ್ಲಿ ಅಥವಾ ಅಂತರಿಕ್ಷದಲ್ಲಿ ಕ್ರಿಸ್ತನನ್ನು ಸಂಧಿಸ್ತೇವೆ, ಪರಲೋಕದಲ್ಲಿ ಅಲ್ಲ. ಓಕೆ, ಎತ್ತಲ್ಪಟ್ಟ ಸಭೆಯು ಮಧ್ಯಾಕಾಶದಲ್ಲಿ ಅಥವಾ ಆಕಾಶ ಮಂಡಲದಲ್ಲಿ ಅಥವಾ ಅಂತರಿಕ್ಷದಲ್ಲಿ ಕ್ರಿಸ್ತನನ್ನು ಸಂಧಿಸಿದ ಮೇಲೆ ಆಗುವಂತಹ ಮೊದಲನೇ ವಿಷಯವೇನು ಗೊತ್ತರಿ? ಅಲ್ಲಿ ಕ್ರಿಸ್ತನ ನ್ಯಾಯಪೀಠವು ಇರುತ್ತೆ. 2 ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ನಾವೆಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತನ ಮುಂದೆ ನಿಂತುಕೊಳ್ಳಲೇಬೇಕು. ನ್ಯಾಯ ವಿಚಾರಣೆ ಮೊದಲನೇದಾಗಿ ನಾವು ಎತ್ತಲ್ಪಟ್ಟ ಮೇಲೆ ಅಲ್ಲೇನು ಮದುವೆ ಸಮಾರಂಭ ಊಟ ಔತಣ ಇವೆಲ್ಲ ಇರ್ತವೆ ಅಂತೇಳಿ ಯಾರು ಅಂದುಕೊಳ್ಬೇಡ್ರಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯ ನಡೆಯಲೇಬೇಕು. ಈ ವಾಕ್ಯವು ಬರೆಯಲ್ಪಟ್ಟ ಈ ವಾಕ್ಯವು ಬೇರೆ ಎಲ್ಲಿ ಕೂಡ ನಡೆಯುವಂಥ ಅವಕಾಶವೂ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ಮಹಾ ಧವಳ ಸಿಂಹಾಸನದ ತೀರ್ಪು ನಡೆಯುವಾಗ ಅದು ಅನ್ಯ ಜನರಿಗೆ ತೀರ್ಪು ನಡೆಯುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ನ್ಯಾಯಪೀಠದ ತೀರ್ಪು ಆಗತ್ತೆ. ಆ ತೀರ್ಪಿನ ಸಮಯವು ಇಲ್ಲೇ ಎಂಬುದಾಗಿ ನಾನು ನಂಬುತ್ತೇನೆ. ಬಟ್ ವಾಕ್ಯದಲ್ಲಿ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯದಲ್ಲಿ ಈ ಮಾತಿಲ್ಲ. ಆದರೂ ಕೂಡ ನಡೆಯುವಂಥ ಅವಕಾಶವು ಬೇರೆ ಎಲ್ಲಿ ಇಲ್ಲ. ಒಂದು ವೇಳೆ ಇದ್ದರೆ ಹೇಳ್ಬೋದು ತಾವು ಯಾರಾದರೂ. ಬಟ್ ನಾನು ಹೇಳ್ತೇನೆ, ಮೊದಲನೇದಾಗಿ ಕ್ರಿಸ್ತನನ್ನು ಸಭೆಯು ಸಂಧಿಸಿದ ಮೇಲೆ ಆಗುವಂಥ ಕಾರ್ಯವೇನೆಂದರೆ ನ್ಯಾಯ ವಿಚಾರಣಕ್ಕಾಗಿ ನಾವೆಲ್ಲರೂ ಕೂಡ ಕ್ರಿಸ್ತ ಮುಂದೆ ನಿಂತುಕೊಳ್ಳಬೇಕು. ಪ್ರತಿಯೊಬ್ಬನು ಇಹಲೋಕದ ದೇಹದಲ್ಲಿ ವಾಸವಾಗಿದ್ದಾಗ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಫಲವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ తెలుగుದಲ್ಲಿ ತುಂಬ ಚೆನ್ನಾಗಿದೆ ಈ ಮಾತು. ನೋಡಿದ್ರೆ ಎಂದು కనుక తాను జరిగించిన క్రియల చొప్పున అవి మంచివైనను సరే చెడ్డవైనను సరే దేహముతో జరిగించిన వాటి ఫలమును ప్రతివాడు కూడా పొందునట్లు మనమందరము క్రీస్తు న్యాయపీఠము ఎదుట ಪ್ರತ್ಯಕ್ಷము ಕಾವಲೇನು ಎಂಬುದಾಗಿ. ಪ್ರಿಯರೇ, ಸಭೆ ಎತ್ತಲ್ಪಟ್ಟ ಮೇಲೆ ಅಲ್ಲಿಂದ ಯಾರೂ ನರಕಕ್ಕೆ ಹೋಗುವುದಿಲ್ಲ, ಅಲ್ಲಿಂದ ಯಾರೂ ಬೆಂಕಿಯ ಕೆರೆಗೆ ಹೋಗುವುದಿಲ್ಲ. ಎತ್ತಲ್ಪಟ್ಟ ಜನರಿಗೆ ಅಲ್ಲಿ ಒಂದು ತೀರ್ಪಾಗತ್ತೆ. ಅವನು ಮಾಡಿದ್ದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಲ್ಲಿ ಅವನವನ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಮತ್ತು ನಿತ್ಯ ರಾಜ್ಯದಲ್ಲಿ ದೇವರೊಟ್ಟಿಗೆ ಇರುವಂಥ ಸ್ಥಾನದಲ್ಲಿ ಆ ಅಂತಸ್ತುಗಳನ್ನು ನಿರ್ಣಯಿಸುವುದಕ್ಕಾಗಿ, ಬಹುಮಾನಗಳು ಕೊಡುವುದಕ್ಕಾಗಿ, ಕಿರೀಟಗಳನ್ನು ಕೊಡುವುದಕ್ಕಾಗಿ, ಇವೆಲ್ಲ ವಿಷಯಗಳಿಗಾಗಿ ಅಲ್ಲಿ ಒಂದು ಅದ್ಭುತವಾದ ತೀರ್ಪು ನಡೆಯುತ್ತೆ. ಆ ತೀರ್ಪಲ್ಲಿ ನಾವೆಲ್ಲರೂ ಕೂಡ ಬಹುಮಾನಗಳನ್ನು ಹೊಂದಿಕೊಳ್ಳುತ್ತೇವೆ, ಅಂತಸ್ತುಗಳನ್ನು ಹೊಂದಿಕೊಳ್ಳುತ್ತೇವೆ, ಸ್ಥಾನಮಾನಗಳನ್ನು ಹೊಂದಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ನಾವು ಗದರಿಸಲ್ಪಡ್ತೇವೆ ದೇವರಿಂದ. ಒಂದು ವೇಳೆ ನಾವು ಕೆಟ್ಟದ್ದು ಮಾಡಿರೋದಾದರೆ ಅಲ್ಲಿ ಗದರಿಸಿಕೆ ಅಥವಾ ಕ್ರಿಸ್ತನ ನಮ್ಮನ್ನು ಗದರಿಸುವಂಥದ್ದು ಅದು ಕೂಡ ಅಲ್ಲಿ ಆಗುತ್ತೆ. ಇದು ಮೊದಲನೇದು. ಎರಡನೇದಾಗಿ ಪ್ರಿಯರೇ, ಅಲ್ಲಿ ಬಂದಿರುವಂತಹ ಎಲ್ಲ ಸಭೆಯು ಕೂಡ ಏನಾಗುತ್ತಂದರೆ ವಧುವಿನ ಸಭೆಯಾಗುತ್ತೆ, ಅಂದರೆ ಮದುಮಗಳ ಸಭೆಯಾಗುತ್ತೆ. ಹಾಗಾಗಿ ಈ ಮದುಮಗಳಿಗೆ ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ 19ನೇ ಅಧ್ಯಾಯ 7ನೇ ವಚನದಲ್ಲಿ ಆತನನ್ನು ಸ್ತುತಿಸಿರಿ, ಆತನ ಒಂದು ಮದುಮಗಳು ತನ್ನನ್ನು ತಾನು ಸಿದ್ಧ ಮಾಡಿಕೊಂಡು ಬಂದಿದ್ದಾಳೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂತೋಷಪಟ್ಟು ಉತ್ಸಾಹಪಟ್ಟು ಆತನನ್ನು ಮಹಿಮೆಪಡಿಸೋಣ ಎಂಬುದಾಗಿ ಒಂದು ಅನೌನ್ಸ್ಮೆಂಟು. ತದನಂತರ ಆಕೆಗೆ ಒಂದು ಒಳ್ಳೆ ಬಟ್ಟೆಯನ್ನು ಧರಿಸುವಂಥದ್ದು. ಅದಾದ ನಂತರ ಕ್ರಿಸ್ತನೊಟ್ಟಿಗೆ ಸಭೆಯ ಮದುವೆಯ ಕಾರ್ಯಕ್ರಮ ನಡೆಯುವಂಥದ್ದು. ಇದು ನಾವು ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಆ ಮದುವೆ ಆದ ನಂತರ ಪ್ರಿಯರೇ,
ಮತ್ತು ಅಲ್ಲಿ ಬರೆಯಲ್ಪಟ್ಟಿದೆ, ಯಜ್ಞದ ಕುರಿಮರಿಯಾದ ಆತನ ವಿವಾಹದ ಔತಣ ಎಂಬುದಾಗಿ. ಅಲ್ಲಿ ಔತಣಕ್ಕೆ ಆಹ್ವಾನಿಸಲ್ಪಟ್ಟವರಂದರೆ ಯಾರು? ಮದುಮಗಳು ನಾವೇ, ಅಂದರೆ ಸಭೆಯೇ. ಔತಣಕ್ಕೆ ಆಹ್ವಾನಿಸಲ್ಪಟ್ಟವರು ಕೂಡ ಸಭೆ. ಇಲ್ಲಿ ಮತ್ತು ಬೇರೆಯವರು ಯಾರು ಇಲ್ಲ ಅಲ್ಲಿ. ಇದು ಒಂದು ಆಧ್ಯಾತ್ಮಿಕವಾದ ಅಥವಾ ಫಿಗರೇಟಿವ್ ಲ್ಯಾಂಗ್ವೇಜ್ನಲ್ಲಿ ಹೇಳುತ್ತಿರುವಂಥ ಅಂಶವು. ಹಾಗಾಗಿ ಪ್ರಿಯರೇ, ಮದುಮಗಳು ಸಭೆಯೇ, ಮದುವೆಗೆ ಆಹ್ವಾನಿಸಲ್ಪಟ್ಟವರು ಕೂಡ ಸಭೆಯೇ. ದೇವರಿಗೆ ಸ್ತೋತ್ರ. ಈ ರೀತಿಯ 3 ಕಾರ್ಯಗಳು ಅಲ್ಲಿ ನಡೆಯುತ್ತೆ. ನಂಬರ್ 1, ನ್ಯಾಯ ತೀರ್ಪು, ನ್ಯಾಯಪೀಠದ ಮುಂದೆ ತೀರ್ಪು. 2ನೇದು ಮದುವೆ, ಕ್ರಿಸ್ತನೊಟ್ಟಿಗೆ ಮದುವೆ. 3ನೇದು ಔತಣಕೂಟ. ಇವೆಲ್ಲವೂ ಕೂಡ ಆಕಾಶ ಮಂಡಲದಲ್ಲೇ, ಪರಲೋಕದಲ್ಲೆಲ್ಲ, ಇವೆಲ್ಲವೂ ಕೂಡ ಆಕಾಶ ಮಂಡಲದಲ್ಲೇ ನಡೆಯುವಂಥ ವಿಷಯವು ಪರಲೋಕದಲ್ಲಿ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿ ಬರೆಯಲ್ಪಟ್ಟಿಲ್ಲ. ಹಾಗಾಗಿ ಅದು ನಡೆಯುವಂಥ ಸಮಯವು ಏನಂದರೆ, ನಾನು ಹೇಳ್ತಾ ಇದ್ದೀನಿ, ತುತ್ತೂರಿ ಊದುವಂಥ ಸಮಯದವರೆಗೆ 3.5 ವರ್ಷ ಕಾಲ, ಅರ್ಧ ವಾರಕ್ಕೆ ಅವನು ಬಲಿಯನ್ನು, ನೈವೇದ್ಯವನ್ನು ನಿಲ್ಲಿಸಿಬಿಡ್ತಾನೆ. ಸಭೆಯು ಎತ್ತಲ್ಪಡುತ್ತೆ. ತುತ್ತೂರಿ ಊದಲ್ಪಟ್ಟ ಮೇಲೆ, ಅಂದರೆ 3 ವರ್ಷದ ಆದ ನಂತರ ಸಭೆ ಎತ್ತಲ್ಪಟ್ಟ ಮೇಲೆ ಇನ್ನು ಉಳಿದ 3.5 ವರ್ಷ ಕಾಲ ಆಕಾಶ ಮಂಡಲದಲ್ಲಿ ನ್ಯಾಯ ತೀರ್ಪು, ಮದುವೆ, ಔತಣಕೂಟ, ಈ 3 ಕಾರ್ಯಕ್ರಮಗಳು ಅಲ್ಲೇ ನಡೀಬೇಕು. ಇದು ನನ್ನ ಊಹೆ. ಸತ್ಯವೇದದಲ್ಲಿ ಇದರ ವಿಷಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿಲ್ಲ. ಬಟ್ ಔತಣಕೂಟ, ಮದುವೆ, ನ್ಯಾಯ ತೀರ್ಪು ನಡೆಯುವಂಥ ಸಮಯ ಅದು ಬಿಟ್ಟರೆ ಬೇರೆ ಇಲ್ಲ. ಯಾಕಂದರೆ ಅದಾದ ನಂತರ ಕರ್ತನ ಭೂಮಿ ಮೇಲೆ ತಿರುಗಿ ಬರ್ತಾನೆ, ಸೈತಾನನನ್ನು ಬಂಧಿಸುವಂಥದ್ದು, 1000 ವರ್ಷಗಳು ಆಡಳಿತ ಮಾಡುವಂಥದ್ದು. ಅದಾದ ನಂತರ 2ನೇ ಪುನರುತ್ಥಾನದಲ್ಲಿ ಪಾಲಿಭಾಗಸ್ಥರಾಗಿರುವಂಥ ಅವರೆಲ್ಲರೂ ಕೂಡ ಎದ್ದು ಬರುವಂಥದ್ದು, ಅವರಿಗೆ ತೀರ್ಪು ಕೊಡುವಂಥದ್ದು, ಅವರನ್ನ ನಿತ್ಯ ನರಕಕ್ಕೆ ಹಾಕುವಂಥದ್ದು. ತದನಂತರ ಇಮಿಡಿಯೇಟಾಗಿ ಪರಲೋಕದಿಂದ ಒಂದು ಪಟ್ಟಣ ಇಳಿದು ಬರುವಂಥದ್ದು. ಈ ಪರಿಶುದ್ಧ ಜನರು ಕ್ರಿಸ್ತನೊಡೆಗೆ ಎಲ್ಲರೂ ಕೂಡ ಅದರಲ್ಲಿ ಪಾಲಿಭಾಗಸ್ಥರಾಗುವಂಥದ್ದು. ಇನ್ನು ಶಾಶ್ವತ ಕಾಲ ಅದರಲ್ಲಿ ಸಂತೋಷವಾಗಿ ಬಾಳುವಂಥದ್ದು. ಇವು ಬರೆಯಲ್ಪಟ್ಟಿದೆ. ಹೀಗಾಗಿ ಎತ್ತಲ್ಪಡುವಂಥ ಸಭೆ ಪರಲೋಕದಲ್ಲಿ ಇರುವುದಿಲ್ಲ. ಈ 2 ವಿಷಯದಲ್ಲಿ ಕೂಡ ಪೌಲ್ ಅವರು ಸುಳ್ಳನ್ನು ಹೇಳಿ ಮಕ್ಕಳ ಜೊತೆ ಅದನ್ನು ಹೇಳಿಸುತ್ತಾ ಸಭೆಯನ್ನು ಮೋಸ ಮಾಡ್ತಾ ಇದ್ದಾರೆ ಎಂಬ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಮುಂದೆ ಬರುವಂಥ ಎಪಿಸೋಡ್ನಲ್ಲಿ 6ನೇ ಪ್ರಶ್ನೆಯೊಂದಿಗೆ ಒಂದು ಸುದೀರ್ಘವಾದ ವಿಷಯವನ್ನು ನಾವು ಚರ್ಚಿಸಲಿಕ್ಕಿದ್ದೇವೆ. ಹಾಗಾಗಿ ಈ ದಿನ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇವತ್ತು ನಾವು ಕೇಳಿರುವಂಥ ವಾಕ್ಯಗಳನ್ನು ಪರಿಶೀಲಿಸಿ ಇನ್ನೂ ಹೆಚ್ಚಾದ ಧ್ಯಾನವನ್ನು ಮಾಡಿ ಸತ್ಯದಲ್ಲಿ ನಾವು ಪ್ರತಿಷ್ಠರಾಗಿ ಕರ್ತನ ಸಮ್ಮುಖದಲ್ಲಿ ನಾವು ವೀರ ಸೈನಿಕರಾಗಿ ಮುಂದೆ ಸಾಗೋಣ. ಮುಂದೆ ಒಂದು ದೊಡ್ಡ ಯುದ್ಧವಿದೆ. ಆ ಯುದ್ಧದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ನಾವು ವೀರರಾಗಿ ಜಯಶಾಲಿಗಳಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಸಾತಾನನ್ನು, ಅವನ ಮಗನನ್ನು ನಮ್ಮ ಕೆಳಗೆ ಹಾಕಿ ತುಳಿಯಬೇಕು. ದೇವರ ನಿಟ್ಟಿನಲ್ಲಿ ಕಾರ್ಯ ಮಾಡಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿ. ಎಲ್ಲ ಸುಳ್ಳುಗಳಿಂದ ನಮ್ಮನ್ನು ತಪ್ಪಿಸಿ ಸತ್ಯದಲ್ಲಿ ಕರ್ತನ ನಮ್ಮನ್ನು ಪ್ರತಿಷ್ಠೆಗೊಳಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಇವತ್ತು ನಾವು ಕೇಳಿರುವಂಥ ವಿಷಯಗಳ ಪ್ರಕಾರ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಸತ್ಯವೇದವನ್ನು ಆಧಾರ ಮಾಡಿಕೊಂಡು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. 2 ವಿಷಯಗಳಲ್ಲಿ ಕರ್ತನೆ ಇವತ್ತು ನಾವು ಸತ್ಯವನ್ನು ಅರಿತುಕೊಂಡಿದ್ದೇವೆ. ಪೌಲ್ ಅವರು ತಿಳಿಯೋದು ವಾಕ್ಯವನ್ನು ಪರಿಶೀಲಿಸದೆ ಒಂದು ಚಾರ್ಟನ್ನು ಆಧಾರ ಮಾಡಿಕೊಂಡು ಮಾಡಿದಂಥ ಎಲ್ಲ ಸುಳ್ಳುಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳುವುದಕ್ಕೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತವಾದರೆ ಪೌಲ್ ಅವರ ನೇತ್ರಗಳನ್ನು ಕೂಡ, ಕಣ್ಣುಗಳನ್ನು ಕೂಡ ನೀನು ತೆರೆಗೆ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅವರು ಕೂಡ ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ತದಾದ ನಂತರ ಸತ್ಯವೇದವನ್ನು ಹಿಡಿದುಕೊಂಡು, ಚಾಟನ್ನೆಲ್ಲ ಕರ್ತನೆ ಸ್ವಾಮಿ, ಸತ್ಯವೇದವನ್ನು ಹಿಡಿದುಕೊಂಡು ಅವರು ಅನೇಕರಿಗೆ ಸತ್ಯ ಸುವಾರ್ತೆಯನ್ನು ಸಾರುವಂತೆ ಕೃಪೆ ಸಹಾಯವು ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಇವತ್ತು ಈ ವಿಷಯಗಳನ್ನು ಕೇಳಿರುವಂಥ ಪ್ರತಿಯೊಬ್ಬರು ಕೂಡ ತಮ್ಮ ಹೃದಯಗಳಲ್ಲಿ ವಾಕ್ಯಗಳನ್ನು ಪರಿಶೀಲಿಸಿ ಅದನ್ನು ನಂಬಿ ತಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಸತ್ಯಕ್ಕಾಗಿ ನಿಂತುಕೊಳ್ಳುವಂತೆ, ಕೇಳಿರುವಂಥ ಈ ಸತ್ಯಗಳನ್ನು ಅನೇಕರಿಗೆ ಸಾರುವಂತೆ ನೀವು ಸಹಾಯ ಮಾಡಿ ನಿನ್ನ ಕೃಪೆಯಿಂದ ಬಲಪಡಿಸಿ ಮಹಿಮೆ ಹೊಂದಿರಿ ಎಂಬುದಾಗಿ ಶೀಘ್ರವಾಗಿ, ಅತಿ ಶೀಘ್ರವಾಗಿ ಬರಲಿಕ್ಕಿರುವ ಯೇಸುಕ್ರಿಸ್ತನ ಪುಣ್ಯನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.
ಆಮೇಲೆ ಪ್ರಿಯ ದೈವಜನರೇ, ದಯವಿಟ್ಟು ಈ ಕಾರ್ಯಕ್ರಮವು ನಿಮಗೆ ಒಂದು ವೇಳೆ ಇಷ್ಟವಾಗುವುದಾದರೆ ಇದನ್ನು ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ನಿಮ್ಮ ಸ್ಪಂದನೆಯನ್ನು ತಿಳಿಸಿ ಮತ್ತು ಅನೇಕರಿಗೆ ಈ ಕಾರ್ಯಕ್ರಮಗಳನ್ನು ದಯವಿಟ್ಟು ಶೇರ್ ಮಾಡಿರಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಸತ್ಯಗಳನ್ನು ತಿಳಿದುಕೊಳ್ಳಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 3ನೇ ಎಪಿಸೋಡೊಂದಿಗೆ ಮತ್ತೆ ನಾನು ಕೆಲವೊಂದು ಪ್ರಶ್ನೆಗಳೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ದೇವರ ಒಂದು ಉಚಿತ ಕೃಪೆ ನಿಮಗೂ ಮತ್ತು ನನಗೆ ಸಹಾಯಕವಾಗಿದ್ದು ನಮ್ಮನ್ನು ನಡೆಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.